ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶುಭೋದಯ ಎಲ್ಲರಿಗೂ. ನಾವು ಈಗ ಲೋಡ್ಗೆ ಹೋಗ್ತಾ ಇದ್ದೀವಿ. ಈಗ ಶಿವಮೊಗ್ಗ ಮತ್ತು ಎನ್ ಆರ್ ಪುರಕ್ಕೆ ಹೋಗೋ ರೋಡಲ್ಲಿದ್ದೀವಿ. ಎನ್ ಆರ್ ಪುರದಿಂದ ಮುಂಬೈಗೆ ಲೋಡ್ ಆಗುತ್ತೆ ಬಾಳೆಕಾಯಿ. ಆ ಲೋಡ್ಗೆ ಹೋಗ್ತಾ ಇದ್ದೀವಿ. ಇನ್ಮೇಲೆ ನೀವು ಏನು ವೀಡಿಯೋಸ್ ನೋಡ್ತೀರಾ ಇವೆಲ್ಲ ಕೂಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಲ್ಟ್ರಾ ಫೋನಲ್ಲಿ ರೆಕಾರ್ಡ್ ಮಾಡೋವು. ಅದೇ ಲಕ್ಷ ರೂಪಾಯಿ ಬೆಲೆ ಬಾಳೋ ಅಂಥ ಮೊಬೈಲಲ್ಲಿ ರೆಕಾರ್ಡ್ ಮಾಡಿರೋ ವೀಡಿಯೋಗಳು. ಈಗ ನನ್ನ ಮೊಬೈಲ್ ಐತಲ್ಲ, ಇದು ಬರೀ ಕಾಂಟ್ಯಾಕ್ಟು ಮತ್ತು ಅಂಥವಕ್ಕೆ ಬಳಸೋದಕ್ಕೆ ಉಪಯೋಗಿಸ್ತೀನಿ. ಅದು ಇನ್ನೊಂದು ಮೊಬೈಲಲ್ಲಿ ವೀಡಿಯೋಸ್ ಮಾಡ್ತಿದ್ನಲ್ಲ, ಅದು ಮನೆಗಿದೆ. ಅದು ವಿವೋ Y200 Pro ಮೊಬೈಲ್. ಅದು ಇನ್ಮೇಲೆ ವೀಡಿಯೋಸ್ ಏನು ನೋಡ್ತೀರಾ ಇದೆಲ್ಲ ಕೂಡ ಈ ಹೊಸ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿರೋವು. ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಕೂಡ ಫಾರೆಸ್ಟ್ ಏರಿಯಾ. ನಾವು ಹಿಂಗೆ ಸೀದಾ ಹೋದರೆ ತೀರ್ಥಹಳ್ಳಿಗೂ ಹೋಗ್ಬೋದು, ಎನ್ ಆರ್ ಪುರಕ್ಕೂ ಹೋಗುತ್ತೆ. ಅಲ್ಲಿ ಸ್ವಲ್ಪ ರೈಟ್ ಕಟ್ಟಾದರೆ ತೀರ್ಥಹಳ್ಳಿಗೆ ಹೋಗುತ್ತೆ. ಸೀದಾ ಹೋಗ್ಬಿಟ್ರೆ ನಾವು ಇದು ಎನ್ ಆರ್ ಪುರಕ್ಕೆ ಹೋಗ್ತೀವಿ. ಹಿಂಗೆ ಹೋದರೆ ಶಿವಮೊಗ್ಗಕ್ಕೆ ಹೋಗ್ಬೋದು. ಮತ್ತು ಈ ಕಡೆ ಲಕ್ಕವಳ್ಳಿ ಮೇಲೆ ಭದ್ರಾ ಡ್ಯಾಮ್ ರಸ್ತೆಯಲ್ಲಿ ಇದು ತರೀಕೆರೆ ಬೆಂಗಳೂರು ಕಡೆನೂ ಹೋಗ್ಬೋದು. ಈ ಕಡೆಯಿಂದ ಹೋದರೆ ಟೋಲ್ ಬರಲ್ಲ. ಈಗ ಹೊಸ್ದಾಗಿ ಟೋಲ್ ಆಗ್ತಿದೆ, ಅದು ಹೈವೇ ಮೇಲೆ, ಶಿವಮೊಗ್ಗ ಹೈವೇ ಮೇಲೆ. ಈ ಲಕ್ಕವಳ್ಳಿ ರಸ್ತೆ ಬಳಸಿದ್ರೆ ಟೋಲ್ ಸಿಗಲ್ಲ. ಯಾಕಂದರೆ ಇದೇ ಥರ ರೋಡೆಲ್ಲ ಇದೇ ಥರ ಇರುತ್ತೆ, ಚೆನ್ನಾಗಿರುತ್ತೆ, ಟೋಲ್ ಸಿಗಲ್ಲ. ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಕೂಡ ಫಾರೆಸ್ಟು. ಈ ಟ್ರಿಪ್ಪು ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣವ್ರೇನು ಬರ್ತಿಲ್ಲ, ಅದೇ ನಮ್ಮ ಗುರುಗಳು ಅವರು ಉಮಾಪತಿ ಅಣ್ಣವ್ರೇನು ಬರ್ತಿಲ್ಲ, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಈ ರಸ್ತೆ ಏನು ನೋಡ್ತಾ ಇದ್ದೀರೋ ಈ ರಸ್ತೆಯಲ್ಲಿ ತುಂಬ ಸರಿ ಓಡಾಡಿದ್ದೀನಿ. ಎನ್ ಆರ್ ಪುರ, ತೀರ್ಥಹಳ್ಳಿ ಮತ್ತು ಈ ಕಡೆ ಮುಂದೆಗಡೆ ತೀರ್ಥಹಳ್ಳಿಯಿಂದ ಮುಂದೆಗಡೆ ಇದು ಬರುತ್ತಲ್ಲ ಊರು, ಆ ಕಡೆ ಎಲ್ಲ ತುಂಬ ಸಲ ಓಡಾಡಿದ್ದೀನಿ. ಹುಲಿಕಲ್ಲು ಆ ಕಡೆ ಮತ್ತು ಆ ರಸ್ತೆಯಲ್ಲೇ ಜಾಸ್ತಿ ಓಡಾಡೋದು. ಈ ಆಗುಂಬೆ ರಸ್ತೆಯಲ್ಲಿ ಹೋಗಲ್ಲ ನಾನು. ಈ ಕಡೆ ಉಡುಪಿ ಮಂಗಳೂರು ಸೈಡ್ ಹೋಗಬೇಕು ಅಂದರೆ, ಅದರಿಂದಾಗಿ ಸರಿ ತುಂಬ ಸಲ ಓಡಾಡಿದ್ದೀನಿ. ಮತ್ತು ಗೊಬ್ಬರ ಲೋಡುಗಳೆಲ್ಲ ಹಾಕ್ಕೊಬರ್ತೀವಲ್ಲ, ಅವಾಗೂ ಅಷ್ಟೇ ತುಂಬ ಸಲ ಓಡಾಡ್ತಾ ಇರ್ತೀನಿ ಈ ರಸ್ತೆಯಲ್ಲಿ. ಆ ಕಡೆ ಬೆಂಗಳೂರಿಂದ ಬಂದಾಗ, ಈ ಕಡೆಯಿಂದ ಮತ್ತು ಬಾಳೆಕಾಯಿ, ಅಡಿಕೆ ಅವು ಇವು ಲೋಡ್ ಮಾಡೋಕ್ಕೆ ಬಂದಾಗ ತುಂಬ ಸಲ ಬಂದಿದ್ದೀನಿ. ಈ ರೋಡೆಲ್ಲ ಚೆನ್ನಾಗಿದೆ. ಏನಂದರೆ ಇದೆಲ್ಲ ಕೂಡ ಫಾರೆಸ್ಟ್ ಏರಿಯಾ. ಮತ್ತು ಹೇಳೋದು ಮರ್ತೋದೆ, ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಕೂಡ ಟಿಂಬರು ಗಾಡಿಗಳು ಬರ್ತಾವಲ್ಲ ಅವಕ್ಕೂ ಹೋಗ್ತಿದ್ದೆ. ಇಲ್ಲಿಂದ ದಾಂಡೇಲಿ ಪೇಪರ್ ಫ್ಯಾಕ್ಟ್ರಿಗೆಲ್ಲ ಹೋಗ್ತಿದ್ದೆ. ಅವು ಪೋಲ್ಸು ಎಲ್ಲ ತುಂಬಿಕೊಂಡು ಟಿಂಬರ್ ಎಲ್ಲ ತುಂಬಿಕೊಂಡು ಟಿಂಬರ್ ಲೋಡು ಆ ಲಾರಿಯಲ್ಲಿ. ಇವೆಲ್ಲ ಈ ಕಡೆ ಎಲ್ಲ ಸ್ವಲ್ಪ ಘಾಟು ಅವೆಲ್ಲ ತುಂಬ ಜಾಸ್ತಿ ಇರ್ತವೆ, ಸಿಂಗಲ್ ರೋಡುಗಳು. ಆದರೆ ರಸ್ತೆ ಮಾತ್ರ ಚೆನ್ನಾಗಿರ್ತವೆ. ಏನಂದರೆ ಇವು ಟರ್ನಿಂಗ್ಗಳು ಇವೆಲ್ಲ ತುಂಬ ಇರ್ತವೆ. ಸ್ಪೀಡಾಗಿ ಹೋಗ್ಬಾರ್ದು ಈ ರಸ್ತೆಗಳಲ್ಲಿ. ಆರಾಮಾಗಿ ಟೆನ್ಷನ್ ತೊಗೊಂಡಿರ ಆರಾಮಾಗಿ ಹೋಗಬೇಕು. ಮತ್ತು ಇದೆಲ್ಲ ಕೂಡ ಏನು ನೋಡ್ತಾ ಇದ್ದೀರಿ ಎಲ್ಲ ಕೂಡ ಫಾರೆಸ್ಟ್ ಏರಿಯಾ ಇವೆಲ್ಲ. ಅವಾಗೆ ತೋರಿಸೋದ್ನಲ್ಲ, ಅಷ್ಟೊಂದು ಕಾಡು ಥರ ಅನ್ನಿಸ್ತಿರ್ಲಿಲ್ಲ. ಈಗ ನೋಡ್ರಿ ಒಳಗೆ ಬರ್ತಾ ಕಾಡು ಥರ ಫುಲ್ಲು ನೆರಳೆಲ್ಲ ಒಳಗಡೆನೇ ಬೀಳ್ತಾ ಇರುತ್ತೆ ರಸ್ತೆ ಮೇಲೇ. ಎಲ್ಲ ಕೂಡ ಕಾಡೇ ಇದು. ಈ ಕಡೆ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಮಳೆ ಬಂದಾಗ ಫೋಟೋಶೂಟ್ಗೆ ಎಲ್ಲ ಚೆನ್ನಾಗಿರುತ್ತೆ. ಈಗಲೂ ಕೂಡ ಇಂಥ ಟೈಮಲ್ಲೂ ಸಹ ಈ ಸೀನ್ರಿ ನೋಡ್ರಿ ಹೆಂಗಿದೆ. ಇಂಥ ಟೈಮಲ್ಲೂ ಸಹ ಚೆನ್ನಾಗಿರುತ್ತೆ ಫೋಟೋಶೂಟ್ಗೆಲ್ಲ. ಈ ಕಡೆ ಎಲ್ಲ ಒಂಥರ ಈ ಕಡೆ ಉಸಿರಾಡೋದಕ್ಕೆ ತುಂಬ ಅದೃಷ್ಟ ಮಾಡಿರಬೇಕು. ಯಾಕಂದರೆ ಬೇರೆ ಕಡೆ ಎಲ್ಲ ಕಾಡು ಮರ ಅವೆಲ್ಲ ಕಡ್ದು ಫ್ಯಾಕ್ಟ್ರಿಗಳು, ಸಿಟಿಗಳಲ್ಲೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಕಟ್ಟಿ ರೋಡುಗಳೆಲ್ಲ ಮಾಡಿ ಎಲ್ಲ ಮರನೇ ಇಲ್ದಿರ ಮಾಡಿಬಿಟ್ಟಿದ್ದಾರೆ ಊರುಗಳು ಮಾಡಿಕೊಂಡು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಈ ಕಡೆ ಎಲ್ಲ ಕಾಡು ಸೂಪರಾಗಿದೆ. ನೋಡ್ರಿ ಟಿಪ್ಪರ್ ಅವ್ರು ಹೆಂಗೆ ಹೋಗ್ತಿದ್ದಾರೆ ರಪ್ಪ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ ವಾತಾವರಣ. ಈ ಕಡೆ ಎಲ್ಲ ಹತ್ರ ಇರೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಹಂಗೆ ಬರಲ್ಲ, ಹಿಂಗೆ ಹೋಗ್ತೀನಿ. ಅಲ್ಲೇ ಹಂಗೆ ಬರ್ತೀವಿ. ಇಲ್ಲಿ ಶಿವಮೊಗ್ಗದಲ್ಲಿ ಲೋಡ್ ಆಗ್ತಾ ಇರೋದು. ನಾವು ಸವಲಂಗ, ಶಿಕಾರಿಪುರ, ಶಿರಾಳಕೊಪ್ಪ ಎಲ್ಲ ಬಿಟ್ಟು ಆನೆಗಳ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ.
ನಾನು ಬಂಕಾಪುರದ ರಸ್ತೆಯಲ್ಲಿ ಹೋಗ್ತೀನಿ, ತಡಸ ಮೇಲೆ ಹೋಗಲ್ಲ. ಯಾಕಂದರೆ ನಮಗೆ ಬೇಗ ಸಿಗುತ್ತೆ ಹೈವೇ, ರಸ್ತೆನೂ ಚೆನ್ನಾಗಿದೆ. ತಡಸದ ಹತ್ರ ತುಂಬ ಅಂಶಗಳು ಮತ್ತು ರಸ್ತೆ ಸ್ವಲ್ಪ ಚೆನ್ನಾಗಿಲ್ಲ, ಅದರಿಂದಾಗಿ ಈ ರೋಡಲ್ಲಿ ನಮಗೆ ಟೋಲ್ ಸಿಗುತ್ತೆ. ಈ ಟೋಲ್ ಅವರು ಸ್ವಲ್ಪ ದುರಾಂಕಾರ ಜಾಸ್ತಿ ಇಲ್ಲಿ. ಅಲ್ಲ, ಗಾಡಿ ಟೈಮಿಂಗ್ಸ್ ಗಾಡಿ 4-5 ಗಾಡಿಗಳು ನಿಲ್ಲಿಸ್ಕೊಂಡಿದ್ದಾರೆ ಅವರು ಕ್ಯಾಶ್ ಇಸ್ಕೊಳ್ಳೋಕ್ಕೆ. ಇನ್ನೊಂದು ಲೈನ್ನ ಮುಚ್ಚಾಕಿದ್ದಾರೆ, 2 ಲೈನ್ ಇರೋದಿಲ್ಲಿ. ಅಲ್ಲಿ ಟೋಲ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಳ್ಳೋ ಸುಂಕ ಕಟ್ಟೋದಕ್ಕೆ ಒಂದನ್ನು ಮುಚ್ಚಾಕ್ಬಿಟ್ಟು ಇನ್ನೊಂದು ಓಪನ್ ಮಾಡ್ಕೊಂಡಿದ್ದಾರೆ ಅಷ್ಟೇ ರಾತ್ರಿ ಹೊತ್ತು. ಅದನ್ನು ಓಪನ್ ಮಾಡಬೇಕಿತ್ತು. ಒಂದೊಂದು ಟೋಲಲ್ಲ ಎಲ್ಲ 20-20 ನಿಮಿಷ ನಿದ್ದೆ ಕಟ್ಕೊಂಡು ಟೈಮಿಂಗ್ಸ್ ಗಾಡಿನ ನಿಲ್ಲಿಸ್ಕೊಂಡಿರೋಕ್ಕಾಗುತ್ತಾ? ಅದಕ್ಕೆ ಹಾರನ್ ಹೊಡೆದಿದ್ದಕ್ಕೆ ಹೆಂಗೆ ಬೇಕೋ ಹಂಗೆ ಮಾತಾಡೋಕೆ ಬಂದ. ಹಾರನ್ನು ಹೊಡಿಬೇಡ ಹಂಗೆ ಹಿಂಗೆ ಅಂತ. ಮತ್ತು ಎಷ್ಟೊತ್ತಪ್ಪ ಕಾಯೋದು ಹಂಗೆ ಹಿಂಗೆ ಅಂತ ಬೈದೆ ನಾವು. ಏನೇ ಆಗಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಕ್ಯಾಶ್ ಇಸ್ಕೊಳ್ಳೋದ್ರೆ ಸೈಡಿಗೆ ಹಾಕಿ ಇಸ್ಕೋಬೇಕು. ಅದೇ ನಾವು ದುಡ್ಡು ಕಮ್ಮಿ ತಗೊಳಪ್ಪ ಅಂದರೆ ತಗೊಬಿಡ್ತಾರಾ? ಇಲ್ಲ. ನಿಮ್ಮ ಓನರ್ ಯಾರಿದ್ದಾರೋ ಅವ್ನು ಕರೆಸಿಲ್ಲಿಗೆ ಅಷ್ಟು ಕೋಪ ಬಂದ್ಬಿಟ್ಟೈತಿ ನನಗೆ. ಹಂಗೆ ಬೇಕು ಹಂಗೆ ಮಾತಾಡೋಕೆ ಬರ್ತಾನೆ. ನಾವು ಕೊಡೋ ದುಡ್ಡಲ್ಲಿ ಇದು ಮಾಡ್ತಾ ಇರೋದು ಅವರು, ನಮಗೆ ರೋಪಗಳು ಹೊಡಿತಾರೆ. ನಾವು ಎಷ್ಟು ಒಳ್ಳೆಯವರು ಅದಕ್ಕಿಂತ 10ರಷ್ಟು ಕೆಟ್ಟವರು. ನಮ್ಮ ಒಳ್ಳೆತನನ ಅವರೆಲ್ಲ ಕೂಡ ಇದು ಅನ್ಕೊಬಿಡ್ತಾರೆ, ಏನು ಬಿಡು ಇವರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿಬಿಡ್ತಾರೆ. ಆದರೆ ನಾವು ಎಷ್ಟು ಒಳ್ಳೆಯವರು ಅದ್ರ 10ರಷ್ಟು ಕೆಟ್ಟವರು. ಆದರೂ ನಾವು ಒಳ್ಳೆತನದಿಂದ ಇದ್ದೀವಿ, ಮಾತಾಡಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಸ್ವಲ್ಪ ಬೆಲೆ ಕೊಡಬೇಕು ಯಾರೇ ಆದರೂ. ಆದರೆ ಒಂಥರ ಗಾಂಚಲಿ ಮಾಡಿಬಿಟ್ರೆ ಯಾರಿಗೆ ತಾನೇ ಸಿಟ್ಟು ಬರೋಲ್ಲ. ನಾವು ಒಳ್ಳೆತನದಿಂದ ಇದ್ರೇ ಈ ಥರ ಇದೆ ಅಂದರೆ, ಕೆಟ್ಟತನದಲ್ಲಿದ್ದರೆ ಇನ್ನು ಯಾವ ರೀತಿ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಜನ. ಒಳ್ಳೆತನದಲ್ಲಿ ಮಾತಾಡಿದ ತಕ್ಷಣವೇ ತುಂಬ ಒಳ್ಳೆಯವನು, ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ನೀನು ಏನು ಮಾಡಿದ್ರು ಎದುರ್ಕೊಳ್ಳೋದಿಲ್ಲ, ಹಂಗೆ ಹಿಂಗೆ ಅನ್ಕೊಬಿಡ್ತಾರೆ. ಅದೆಲ್ಲ ಸುಳ್ಳು. ನಾವು ಎಷ್ಟು ಒಳ್ಳೆಯವರು ಅದ್ರ 10ರಷ್ಟು ಕೆಟ್ಟವರು. ಅವ್ರಿಗೆಲ್ಲ ನಮ್ಮ ಬಗ್ಗೆ ಏನು ಗೊತ್ತು ಬಿಡ್ರಿ ಅಂತೈತಿ. ಅಂಥವ್ರನ್ನೆಲ್ಲ ಯೂಟ್ಯೂಬಲ್ಲಿ ಆ್ಯಡ್ಸ್ ಬಂದಾಗ ಹೆಂಗೆ ಸ್ಕಿಪ್ ಮಾಡ್ತೀವೋ ಹಂಗೆ ಸ್ಕಿಪ್ ಮಾಡಿ ಬಿಸಾಕ್ಬೇಕು ಅಷ್ಟೇ. ಅಂಥವ್ರನ್ನೆಲ್ಲ ತಲೆಗೆ ಹಚ್ಕೊತ ಹೋದರೆ ದಾರಿ ಉದ್ದಕ್ಕೂ ಸಿಗ್ತಾ ಇರ್ತಾರೆ ಅಂಥವ್ರು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ದು ಮನೆಗೆ ಅಷ್ಟು ಇರಬೇಕಾದ್ರೆ ನಾವು 150 ಕಡೆ ಸುತ್ತೋರು ನಾವು, ನಮಗೆ ಎಷ್ಟು ಇರಬೇಡ. ಅಷ್ಟು ಗಾಂಚಲಿ ತೋರಿಸಿದ್ರೆ ನಮಗೆ ಎಷ್ಟು ಇರಬೇಡ. ಹೋಗ್ಲಿ ಬಿಡ್ರಿ ಅವ್ರ ಹತ್ರ ಅವನ್ನೆಲ್ಲ ಲೆಕ್ಕಕ್ಕೆ ತಗೋಬಾರ್ದು. ಒಳ್ಳೆ ಯೂಟ್ಯೂಬಲ್ಲಿ ಆ್ಯಡ್ಸ್ ಹೆಂಗೆ ಸ್ಕಿಪ್ ಮಾಡ್ತೀವಿ ಹಂಗೆ ಸ್ಕಿಪ್ ಮಾಡಿ ಬಿಸಾಕಬೇಕು. ಅಂಥವ್ರನ್ನೆಲ್ಲ ತಲೆಗೆ ಹಚ್ಕೊತ ಹೋದರೆ ದಾರಿ ಉದ್ರಕ್ಕೂ ಸಿಗ್ತಾನೆ ಇರ್ತಾರೆ ಅಂಥವ್ರು. ಅದೇ ಹೇಳಿದ್ನಲ್ಲ, ಅಂಥವ್ರನ್ನೆಲ್ಲ ಕಿತ್ತಿ ಬಿಸಾಕಬೇಕು ಅಷ್ಟೇ. ಟೆನ್ಷನ್ ತಗೊಳಕ್ಕೆ ಹೋಗ್ಬೋದು. ಟೆನ್ಷನ್ ತಗೊಂಡ್ರೆ ನಮಗೆ ತಲೆನೋವು ಬರೋದು. ನಾವು ಈಗ ತಾನೇ ಬಂಕಾಪುರ ಎಲ್ಲ ಬಿಟ್ಟು ಬ್ರಿಡ್ಜ್ ಕೆಳಗಡೆಯಿಂದ ಪಾಸಾಗಿ ಸರ್ವಿಸ್ ರೋಡಿಂದ ಹೈವೇಗೆ ಹತ್ತಿದ್ದೀವಿ. ಇದು ಸೀದಾ ಪುನಾ ತನಕನೂ ಒಂದೇ ರಸ್ತೆನೇ. ಅಲ್ಲಿಂದ ಲೆಫ್ಟಿಗೆ ಹೋಗಿ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗಿ ನಾವು ಮುಂಬೈಗೆ ಹೋಗ್ತೀವಿ. ಈ ರಸ್ತೆ ಅಂತೂ ಸೂಪರ್ ಆಗೈತೆ. ಹೈವೇ ಇದು 3 ಲೈನು, ಅಂದರೆ ಹೋಗೋದಿಕ್ಕೆ 3 ಲೈನ್, ಬರೋದಿಕ್ಕೆ 3 ಲೈನ್, ಟೋಟಲ್ 6 ಲೈನ್ ಹೈವೇ ಇದು. ಅಲ್ಲಲ್ಲಿ ಸರ್ವಿಸ್ ರೋಡ್ಗಳು ಇರ್ತವೆ. ಅಲ್ಲಿ ಚೆನ್ನಾಗಿದೆ. ಆದರೆ ಇದು ಬೆಳಗಾವಿಯಿಂದ ಆ ಕಡೆ ರಸ್ತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಧಾರವಾಡ ಹುಬ್ಳಿ ಸಿಂಗಲ್ ರಸ್ತೆ ಐತಲ್ಲ, ಅದನ್ನು ಕೂಡ ಹೈವೇ ಮಾಡ್ತಾ ಇದ್ದಾರೆ. ಈಗ ಅದೇ ರಸ್ತೆ ಮೇಲೇ ನಾವು ಹೋಗೋದು. ನಾವು ಹಳೆ ವಿಡಿಯೋಗಳಲ್ಲೆಲ್ಲ ಸಹ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವ ಊರುಗಳ ಮೇಲೆ ಬಳಸ್ಕೊಂಡು ಹೋಗುತ್ತೆ ಈ ರಸ್ತೆ ಅಂತ. ನಮ್ಮ ಹಳೆ ವಿಡಿಯೋಗಳನ್ನು ಒಂದ್ಸರಿ ವಾಚ್ ಮಾಡಿ, ಚೆನ್ನಾಗಿರುತ್ತೆ. ನಾವು ಅವಾಗೆ ಬೆಳಗಾವಿಯಲ್ಲಿದ್ದೀವಿ. ಬೆಳಗಾವಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ತುಪ್ಪಾಣಿ ಬಾರ್ಡರ್ ಸಿಗುತ್ತೆ. ಎಲ್ಲ ಪಾಸ್ ಮಾಡಿಕೊಂಡು ನೋಡೋಣ. ಆದರೆ ಡೀಸೆಲ್ ಹಾಕ್ಸ್ಕೊಳ್ಳೋಣ.
ಹೋಗೋಣ. ಏನಾದರೂ ತಗೊಂಡು ಹಂಗೆ ಇಲ್ಲಿ ಒಂದು ಟೀ ಕುಡ್ಕೊಂಡು ಆದರೆ ತಿಂಡಿನೂ ಮಾಡ್ಕೊಳ್ಳೋಣ, ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರೋಣ. ರಾತ್ರಿ ಅಲ್ಲಿ ಶೆಲ್ಫ್ ಹೊಡ್ತಿರೋ ಗಾಡಿ ನಾನ್ ಸ್ಟಾಪಾಗಿ ಬರ್ತಾ ಇದ್ದೀನಿ. ಎಲ್ಲೆಲ್ಲೂ ನಿಲ್ಲಿಸಿಲ್ಲ, ಆರಾಮಾಗಿ ಟೆನ್ಷನ್ ಇಲ್ದಿರ ಬೆಳಿಗ್ಗೆ ಆಗ್ಬಿಟ್ಟಿದ್ದು. ಅವಾಗೆ ಸೂರ್ಯನಿಂದ ಹುಟ್ಟಿಲ್ಲ, ಬೆಳಿಗ್ಗೆ ಆಗಿದೆ. ಆದರೂ ಮಂಜು ಜಾಸ್ತಿ, ಫಾಗ್ ಜಾಸ್ತಿ ಇದೆ. ರಸ್ತೆ ಸ್ವಲ್ಪ ಅಸ್ಪಷ್ಟ ಕಾಣಿಸ್ತಿದೆ, ಫಾಗೆಲ್ಲ ಜಾಸ್ತಿ ಇದೆ, ಚಳಿನೂ ಆಗ್ತಿದೆ. ಆದಷ್ಟು ಬೇಗ ನಾವು ಸೂರ್ಯ ಹುಟ್ಟೋ ಅಷ್ಟೊತ್ತಿಗೆ ಬಾರ್ಡ್ರ್ ಹತ್ರ ಇರಬೇಕು. ನಾವಿಲ್ಲೇ ಕರ್ನಾಟಕ ಬಾರ್ಡ್ರಲ್ಲಿದ್ದೀವಿ. ಇನ್ನೇನು ಇನ್ನೊಂದು ಕಿಲೋಮೀಟ್ರ್ ಹೋದರೆ ಮಹಾರಾಷ್ಟ್ರ ಸಿಗುತ್ತೆ. ಇಲ್ಲೇ ಗಾಡಿ ಸೈಡಿಗೆ ಹಾಕಿದ್ದೀವಿ ನೋಡ್ರಿ. ಟಾರ್ಪಲೆಲ್ಲ ನೆತ್ತಿ ಮೇಲೆ ಮಾತ್ರ ಹೊಡೆದಿರೋದು. ಇಲ್ಲೇ ಟೀ ಕುಡಿತಾ ಇದ್ದೀವಿ, ಟೀ ಅಂಗಡಿಯಲ್ಲಿ. ಟೀ ಚೆನ್ನಾಗಿದೆ. ಇನ್ನೇನು ಬಾರ್ಡ್ರ್ ಸಿಗುತ್ತೆ, ಅಲ್ಲಿ ಕಾಟನ್ ಮೇಲೆ ಹೋಗುತ್ತೆ ಗಾಡಿ. ಅಲ್ಲಿ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ, ಅದಕ್ಕೆ ಇಲ್ಲಿ ದುಡ್ಡು ಮಾಡಿಸ್ಕೊತಾ ಇದ್ದೀನಿ. ಅಂದರೆ ಫೋನ್ಪೇ ಮಾಡಿದ್ರೆ ಕ್ಯಾಶ್ ಇಸ್ಕೊತಾ ಇದ್ದೀನಿ. ಸೂಪರಾಗಿದೆ ಟೀ. ಇದೇನು ನೋಡ್ತಾ ಇದ್ದೀರಾ, ಇದೇ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗಿದ್ದೀವಿ ಈಗ. ಇಲ್ಲಿಂದ ಈ ಕಡೆ ಮಹಾರಾಷ್ಟ್ರ, ಇಲ್ಲೊಂದು ಟೋಲ್ ಸಿಗುತ್ತೆ ನಮಗೆ. ಅಲ್ಲಿಂದ ಈ ಕಡೆ ಮಹಾರಾಷ್ಟ್ರ, ಆ ಕಡೆ ಕರ್ನಾಟಕ ಹಿಂದೆ. ಈಗ ಮುಂದೆಗಡೆ ಅಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸ್ತಿದೆಯಲ್ಲ, ಆ ಪೆಟ್ರೋಲ್ ಬಂಕಿಂದ ಸ್ವಲ್ಪ ಮುಂದೆಗಡೆನೇ ಇರೋದು ಬಾರ್ಡ್ರು. ಅಲ್ಲಿ ದಾರಿಗೆ ಅಡ್ಡ ಹಾಕಿರ್ತಾರೆ, ಅಲ್ಲಿ ಲೆಫ್ಟಿಗೆ ತಿರ್ಕೊಂಡು ಕಾಟದ ಮೇಲೆ ಹೋಗುತ್ತೆ ಗಾಡಿ. ಮುಂಚೆ ಈ ಕಾಟ ಇರಲಿಲ್ಲ, ಈಗ ಹೊಸದಾಗಿ ಮಾಡಿದ್ದಾರೆ. ಮುಂಚೆಯಿಂದನೂ ಇತ್ತು, ಮಾಡಿದ್ರು, ಕಟ್ಟಿದ್ರು ಅದೆಲ್ಲ, ಆದರೆ ಅದು ಓಪನ್ ಇರಲಿಲ್ಲ. ಈಗ ಓಪನ್ ಮಾಡ್ಕೊಂಡಿದ್ದಾರೆ. ಇಲ್ಲೇ ಪ್ರತಿಯೊಂದು ಕಾರು ಸಹ ಹಿಂಗಾಸಿನೇ ಹೋಗಬೇಕು. ಕಾರು, ಸಣ್ಣ ಸಣ್ಣ ಟೂ ವೀಲರ್ ಪ್ರತಿಯೊಂದು ಹಿಂಗೆ ಹೋಗೋ ಥರ ಮಾಡಿದ್ದಾರೆ. ಆ ಕಡೆ ಎಲ್ಲ ಅಡ್ಡ ಹಾಕಿದ್ದಾರೆ ಹಿಂಗೆ ಹೋಗಬೇಕು ಅಂತ. ಆ ಕಡೆ ಸೈಡ್ ಐತಲ್ಲ, ಆ ಕಡೆ ಎಲ್ಲ ಕಾರ್ ಹೋಗೋದು, ಈ ಕಡೆ ಎಲ್ಲ ಲಾರಿ ಹೋಗೋದು. ಅಲ್ಲಿ ಕಾರಲ್ಲೂ ಅಷ್ಟೇ ತುಂಬ ಜನ ಅದು ಇದು ಓವರ್ಲೋಡು ಲಗೇಜ್ ಏನಾದರೂ ಇದ್ದರೆ ಅದಕ್ಕೂ ಫೈನ್ ಹಾಕ್ತಾರೆ. ಇಲ್ಲಿ ಅದನ್ನು ನೋಡ್ಕೊಂಡು ಹೋಗ್ಬೇಕು ಹುಷಾರಾಗಿ. ಇಲ್ಲಿ ಕಾಟದ ಓವರ್ಲೋಡ್ ಏನಾದ್ರು ಜಾಸ್ತಿ ಬಂದುಬಿಟ್ರೆ 24,000 ತನಕ ಫೈನ್ ಹಾಕ್ತಾರೆ ನೋಡಿರಿ. ಮುಂಚೆ ಇದು ಓಪನ್ ಇರಲಿಲ್ಲ, ಎಲ್ಲ ರೆಡಿ ಮಾಡಿದ್ರು, ಆದರೂ ಓಪನ್ ಇರಲಿಲ್ಲ. ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಿದ್ರು. ಈಗ ನೋಡಿರಿ ಪೂರ್ತಿ ಓಪನ್ ಮಾಡಿ ಇಟ್ಟಿದ್ದಾರೆ. ಎಷ್ಟೊಂದು ಗಾಡಿಗಳು ಎಷ್ಟೆಷ್ಟೊತ್ತು ನಿಂತು ಹೋಗ್ಬೇಕು ಮುಂದಕ್ಕೆ. ಏನು ಮಾಡಲ್ಲ, ಎಲ್ಲ ಏನಕ್ಕ ಬಾರ್ಡ್ರ್ಗಳು ಮಾಡೋಕ್ಕೆ ಕೆಲಸ ಇಲ್ದಿರ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ತುಂಬ ಬೇಜಾರಾಗಿಬಿಡುತ್ತೆ. ಒಂದು 100 kg 200 kg ಹೆಚ್ಚು ಕಮ್ಮಿ ಇದ್ದರೂ ಬಿಡಲ್ಲ, ಜಾಸ್ತಿ ಇದ್ದರೆ ಬಿಡಲ್ಲ. ಭಾರಿ ಹಿಂಸೆ ಇಲ್ಲಿ. ಕೆಲವರು ಪಾರ್ಟಿಗಳು ತುಂಬ ದಿನ ತುಂಬಿಡ್ತಾರೆ, ಇಲ್ಲಿ ಬಂದು ಅನುಭವಿಸೋರಿಗೆ ಗೊತ್ತಾಗುತ್ತೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ನೋಡ್ರಿ, ಅದೇ ಕಾಟ ನೋಡ್ರಿ, ಅದೇ ಕಾಟ. ಇದನ್ನು ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋದರೆ ಒಂದು 10 ಹೆಜ್ಜೆ ಹಾಕಿದ್ರೆ ಅಲ್ಲೇ ಐತೆ RTO ಬಾರ್ಡ್ರು. ಅಲ್ಲಿ ತೋರಿಸ್ಕೊಂಡು ಅವರೊಂದು ಇಲ್ಲಿ ಇದು ಕೊಟ್ಟಿರ್ತಾರೆ, ಒಂದು ರಿಸಿಪ್ಟ್ ಥರ. ಫಾಸ್ಟ್ಯಾಗಲ್ಲಿ ನಾವು ಕ್ಯಾಶ್ ತೊಗೊಂಡ್ರೆ ಹೆಂಗೆ ಕೊಡ್ತಾರೋ ಆ ರೀತಿ ಕೊಟ್ಟಿರ್ತಾರೆ. ಏನಂದರೆ ಇದರಲ್ಲಿ ದುಡ್ಡು ಅಲ್ಲೇ ಕಟ್ಟಾಗ್ಬಿಡುತ್ತೆ ಫಾಸ್ಟ್ಯಾಗಲ್ಲೇ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಂಟ್ರಿ ಕೊಟ್ಬಿಟ್ಟು RTO ಹಂಗೆ ಹೋಗೋದು. ಇಲ್ಲೆಲ್ಲ ಹೆಂಗಪ್ಪ ಅಂದರೆ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸು, ಅಂದರೆ ನ್ಯಾಷನಲ್ ಪರ್ಮಿಟು, ಇನ್ಶೂರೆನ್ಸು, ಟ್ಯಾಕ್ಸು ಇದೆಲ್ಲ ಇರ್ತಾವಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಕೂಡ ಮತ್ತೆ ಇಲ್ಲಿ RTO ಪಕ್ಕನೇ ಒಂದು ಗೋಡನ್ ಥರ ಇರುತ್ತೆ, ಅದರೊಳಗೆ ಗಾಡಿ ಹಾಕ್ಬಿಡ್ತಾರೆ. ಓವರ್ಲೋಡ್ ಇದ್ದರೂ ಸಹ ಅಷ್ಟೇ, ಅದರೊಳಗೆ ಹಾಕ್ಬಿಡ್ತಾರೆ ಗಾಡಿಗಳು. ಸುಮಾರು ಒಂದು 5-6 ಗಾಡಿಗಳು ನಿಂತಿದ್ದು ಒಳಗಡೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಇಲ್ದಿರ, ಕೆಲವೊಂದು ಓವರ್ಲೋಡು
ಈ ರೀತಿ ನಿಂತಿದ್ವು. ಅದರಿಂದಾಗಿ ಅವರು ದುಡ್ಡು ಕಟ್ಟೋ ತನಕ ಬಿಡೋದಿಲ್ಲ. ಮತ್ತು ನೀವು ಏನೇ ತುಂಬಿರಿ, ಕಚ್ಚಾ ಮಾಲು ಎಂಥ ಲೋಡೆ ತುಂಬಿರಿ, ನೀವು ಯಾರ ಹತ್ರನಾದರೂ ಫೋನ್ ಮಾಡಿಸ್ರಿ, ಬಿಡೋದಿಲ್ಲ ಅವರು. ಒಂದ್ಸಲಿ ಒಳಗೆ ಹಾಕಿದ್ಮೇಲೆ ಆ ರೀತಿ ಇರುತ್ತೆ ಇಲ್ಲಿ ಸಿಸ್ಟಮು. ಫುಲ್ಲು ಸ್ಟ್ರಿಕ್ಟಾಗಿರುತ್ತೆ. ಓವರ್ಲೋಡಿಂಗ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಇಂಥ ರಸ್ತೆಯಲ್ಲಿ. ಯಾಕಂದರೆ ಲಾಂಗ್ ಓಡಾಡ್ತಾವಲ್ಲ ಗಾಡಿಗಳು, ಓವರ್ಲೋಡ್ ಮಾಡೋಕ್ಕೆ ಬರಲ್ಲ. ಈ ಥರ ಕಾಟನ್ ಮೇಲೆ ಹೋಗಬೇಕಾಗುತ್ತೆ. ಅಲ್ಲಿ ಟೋಲ್ಗಳ ಹತ್ರ ತುಂಬ ಪ್ರಾಬ್ಲಮ್ಮು. ಮತ್ತು RTOದವರು ಹಿಡಿತಾನೆ ಇರ್ತಾರೆ ರಸ್ತೆಗಳಲ್ಲಿ. ಅದರಿಂದಾಗಿ ಮುಂಚೆ ಮಾಡ್ಬೋದಿತ್ತು, ಆದರೆ ಈಗ ಇದು ಕೂಡ ಓಪನ್ ಆಗಿರೋದ್ರಿಂದ ಇಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಸೈಡ್ಗೆ ಹಾಕಿದ್ದೀನಿ ಗಾಡಿ. ಅವಾಗೆ ಮಧ್ಯಾಹ್ನ 2 ಗಂಟೆ ಆಗಕ್ಕೆ ಬಂದಿತ್ತು ಟೈಮು. ಏನು ಮಾಡ್ತಾಯಿದ್ರು, ಇವೆಲ್ಲ ಕೂಡ ಡಾಬಾದ ಹತ್ರ ಇರೋ ಪಾರ್ಕಿಂಗ್ ಹತ್ರ ಹಾಕಿದ್ದೀನಿ ಗಾಡಿ. ನಾವು ವೇಳ ಘಾಟಿದ್ದ ತಕ್ಷಣವೇ ಸಿಗುತ್ತೆ ನಮಗೆ ಈ ಡಾಬಾ. ಅಲ್ಲೇ ಇದ್ದೀವಿ ನಾವು. ವೆಜ್ ಫ್ರೈಡ್ ರೈಸ್ ಹೇಳಿದ್ದೀನಿ, ಏನು ಕೊಡ್ತಾರೋ ನೋಡಬೇಕು. ಇಲ್ಲೆಲ್ಲ ಕೂಡ ಲಾರಿಯವರು ನಿಲ್ಲಿಸಿ ಊಟಕ್ಕೆ ಇಲ್ಲೇ ಊಟ ಮಾಡೋದು ಜಾಸ್ತಿ. ನಾವು ಇಲ್ಲೇ ರೆಗ್ಯುಲರಾಗಿ ಬರೋದು. ವೆಜ್ ಫ್ರೈಡ್ ರೈಸ್ ಯಾವತ್ತೂ ತಿಂದಿಲ್ಲ ಇಲ್ಲಿ, ಅದಕ್ಕೆ ಹೇಳ್ತಾಯಿದ್ದೀನಿ. ನಾನು ಹೇಳಿರೋದು ವೆಜ್ ಫ್ರೈಡ್ ರೈಸು, ಕೊಟ್ಟಿರೋದು ಅನ್ನ ಸಾಂಬಾರು, ಅನ್ನ ದಾಲಿದೆ. ಹೇಳೋದೇ ಒಂದು ಕೊಡೋದೇ ಒಂದು, ಹೆಸರೇ ಒಂದು. ಹೋದ್ಸಲೇನೋ ಹಿಂಗೆ ಆಗಿತ್ತು ಇಲ್ಲಿ. ಹೇಳೋದೇ ಒಂದು ಕೊಡೋದೇ. ನಮ್ಮ ಕಡೆ ವೆಜ್ ಫ್ರೈಡ್ ರೈಸ್ ಅಂದರೆ ಹೆಂಗಿರುತ್ತೆ ಹೇಳ್ರಿ? ಏನಪ್ಪ, ಯಾವುದೋ ಒಂದು ಹೊಟ್ಟೆ ಹಸಿವಿಗೆ ಯಾವುದೋ ಒಂದು ತಿನ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಒಟ್ಟಿನಲ್ಲಿ ಇದು ಚೆನ್ನಾಗೇ ಇದೆ, ಆದರೆ ಹೇಳಿರೋದೇ ಒಂದು ಕೊಟ್ಟಿರೋದೇ ಒಂದಲ್ಲ. ನಾವು ಸತಾರ ವೇಲ ಎಲ್ಲ ಬಿಟ್ಟು ಶಿವಪುರ ಹತ್ತತ್ರ ಹೋಗ್ತಾಯಿದ್ದೀವಿ. ಅಂದರೆ ಇನ್ನೇನು ಪುನಃ ಹತ್ತತ್ರ ಇದ್ದೀವಿ ಅಂದ್ಕೊಳ್ಳಿ. ಇಲ್ಲಿ ನೋಡಿದ್ರೆ ತುಂಬ ಬಿಸಿಲು. ಅವಾಗೆ 2 ಗಂಟೆ ಆಗಿದೆ ಟೈಮು. ತುಂಬ ಬಿಸಿಲಿದೆ. ಗಾಡಿ ಓಡಿಸಿ ಕಣ್ಣೆಲ್ಲ ಬಿಸಿ ಆಗಿಬಿಟ್ಟಿದೆ. ಅಂದರೆ ಒಂಥರ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಈಗ ಸ್ವಲ್ಪ ಊಟ ಮಾಡಿರೋದಕ್ಕೆ ನಿದ್ದೆನೂ ಇಳಿತೈತೆ ಲೈಟಾಗಿ. ಅದರಿಂದಾಗಿ ಒಂದ್ಸಲ ನಿಲ್ಲಿಸಿ ಬಾಯಿಗೆ ಸ್ಪೀಡ್ ತಗೊಂಡಿದ್ದೀನಿ. ಆ ಸ್ಪೀಡ್ ಹಾಕ್ಕೊಂಡು ಹೋಗಬೇಕು. ನೋಡ್ರಿ, ಇದೇ ಸ್ಪೀಡ್. ಅದು ಇದೇನೋ ಒಂದು ಇದು ಕ್ರೀಮ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ತಿನ್ಕೊತ ಜರ್ನಿ ಮಾಡ್ಕೊತ ಹೋಗ್ಬೇಕೀಗ. ಸ್ಪೀಡ್ ತಿಂದರೆ ಆದಷ್ಟು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ನಿದ್ದೆ ಅಷ್ಟೊಂದು ಬರಲ್ಲ. ಓವರ್ ನಿದ್ದೆ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಲೈಟಾಗಿ ಬರ್ತಾರೆ, ಅದಕ್ಕೆ ಚಾಕ್ಲೇಟ್ ಏನಾದರೂ ಬಾಯಲ್ಲಿ ಹಾಕ್ಕೊಂಡು ಆರಾಮಾಗಿ ಹೋಯ್ತಾ ಇರೋಣ. ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಅದರಿಂದಾಗಿ ನೋಡಿರಿ, ಈ ಕಡೆ ಎಲ್ಲ ರೋಡ್ ಚೆನ್ನಾಗಿದೆ. ಸತಾರ ಬರೋ ತನಕ ಹಂಗೆ ರೋಡ್ ಖರಾಬು ಆಗಿದೆ, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅದರಿಂದಾಗಿ ಈ ಕಡೆಯಿಂದ ಈ ಕಡೆ ಚೆನ್ನಾಗಿದೆ, ಈಗ ಅಷ್ಟೊಂದು ಹಾಳಾಗಿದ್ರು ಸ್ವಲ್ಪ ರೆಡಿ ಮಾಡಿದ್ದಾರೆ. ಅಲ್ಲಿ ಪರ್ಬಾನಿಯಲ್ಲಿ ಒಂದ್ಸಲಿ ಮಟನ್ ಬಿರಿಯಾನಿ ತಿಂದಿದ್ವಿ, ಮೇಕೆದು. ಸೂಪರಾಗಿತ್ತು. ಅದೇ ಲಾಸ್ಟ್ ಟ್ರಿಪ್ಪಲ್ಲೇ ತಿಂದಿದ್ದು. ಸೂಪರಾಗಿತ್ತು. 40 ರೂಪಾಯಿಗೆ ಒಂದು 4-5 ಸರಿ, ಒಂದು 4-5 ತುತ್ತು ಕೊಡ್ತಾರೆ. ಒಂದು 4-5 ಸರಿ ಬಾಯಲ್ಲಿ ಇಟ್ಕೊಳ್ಳೋ ಅಷ್ಟು. ಒಂದು ಪ್ರಸಾದನೂ ಅಷ್ಟು ಕೊಡಲ್ಲ, ಅಷ್ಟು ಕೊಡ್ತಾರೆ. ಅಷ್ಟು ಕಮ್ಮಿ ಕೊಡ್ತಾರೆ. 40 ರೂಪಾಯಿ ಅದು. ಒಂದು ಪ್ಲೇಟಲ್ಲಿ 2 ಬೌಲ್ ಥರ ಹಾಕ್ಬಿಟ್ಟು ಕೊಡ್ತಾರೆ. ಅವು ಸಣ್ಣ ಪ್ಲೇಟ್, ಅವು ಬೌಲ್ ಅಷ್ಟು ಇರ್ತವೆ. ಅವು ಸೂಪರಾಗಿತ್ತು. ಅದು ಜೀವನದಲ್ಲೇ ಆ ಥರದ ಮಟನ್ ಯಾವತ್ತೂ ತಿಂದಿರಲಿಲ್ಲ. ಸೂಪರಾಗಿತ್ತು. ಆ ಥರದ್ದು ಮತ್ತೆ ಯಾವಾಗ ತಿಂತೀನೋ ಹೇಳೋ. ಊಟ ಮಾಡಬೇಕಾದ್ರೆ ಇವನು ಹೇಳಿರೋದೇ ಒಂದು ಕೊಡೋದೇ ಒಂದು. ಅದು ಹೆಸರೇ ಒಂಥರ ಇಟ್ಟಿದ್ದಾರೆ. ಇವ್ರ ಕಡೆ ಹೆಸರುಗಳೇ ಬೇರೆ. ಏನು ಇರೋ ಇದೊಂದು ಹೆಸರಾದರೆ ಕೊಡೋದೇ ಒಂದು, ನಾನು ಕೇಳಿರೋದೇ ಒಂದು ಕೊಡೋದೇ ಒಂದು. ಆ ಹೆಸರುಗಳೇ ಚೇಂಜ್ ಮಾಡಿದ್ದಾರೆ ನಮ್ಮ ಐಟಮಿಂದ. ನಾನು ಇಷ್ಟು ಅರ್ಥ ಆಗ್ತಿಲ್ಲ ನನಗಂತೂ. ಇಲ್ಲೆಲ್ಲ ಕೂಡ ಒಳಗೋಗ ಜಾಸ್ತಿ ತಿನ್ನೋದಲ್ಲ, ಇವೆಲ್ಲ ಕೂಡ ಕಾಸ್ಟ್ಲಿ ಈ ಕಡೆ. ಏನಪ್ಪ ಇದು, ಅನ್ನ ತಿಂತೀವಲ್ಲ
ಅನ್ನ, ರೈಸ್ ಐಟಮು, ಮತ್ತು ದಾಲು, ಚಪಾತಿ ಇವೆಲ್ಲ ಕೂಡ ತುಂಬ ಕಾಸ್ಟ್ಲಿ. ಇಷ್ಟೊಂದು ಚೆನ್ನಾಗೂ ಇರಲ್ಲ, ವೇಸ್ಟ್ ಆಫ್ ಮನಿ ಅಂತಾರಲ್ಲ ಹಾಗೆ. ಏನೋ ಹೊಟ್ಟೆ ಪಾಡು ತಿನ್ನಬೇಕು ಅಷ್ಟೇ. ಕೊಟ್ಟಿದ್ದಲ್ಲ ಇದಕ್ಕೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಈಗ ಅಮ್ಮ ಅದಾದರೂ ಬಂದಿಲ್ಲ ಆಲ್ರೆಡಿ ಹೇಳಿ ಕೇಳಿರೋದೇ ಒಂದು ಕೊಡೋದೇ ಒಂದು. ನಮ್ಮ ಕಡೆ ಆದರೆ ವೆಜ್ ಫ್ರೈಡ್ ರೈಸ್ ಹೆಂಗೆ ಕೊಡ್ತಾರೆ ನೀವೇ ಹೇಳ್ರಿ. ಯಾವ ಮಸಾಲೆ ರೈಸ್ ಏನೇನೋ ತಿಂದಿದ್ದೀನಿ. ವೆಜ್ ಫ್ರೈಡ್ ರೈಸ್ ಅಂದರೆ ಇದೆಲ್ಲ ಹಾಕ್ಕೊಡ್ತಾನಲ್ಲ, ತರಕಾರಿ ಹಾಕಿ ಮಾಡಿದ್ದೀನಿ. ದಾಲ್ಗೂ ರೈಸ್ ಕೊಟ್ಟಿದ್ದಾರೆ, ಅದು ವೆಜ್ ಫ್ರೈಡ್ ರೈಸ್. ಹೆಂಗೋ ಇರಲಿ, ಇನ್ನೇನು ಪುನಃ ಅದಾದ್ರೆ ಇದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ರೈತ ಜ್ಯೂಸ್ ಕುಡಿದು ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ. ಇದು ಮುಂಬೈಯಲ್ಲಿ ಶಿಲ್ಪಟ್ಟಾಗಂತೆ, ಶಿಲ್ಪಟ್ಟದಲ್ಲಿ ಅನ್ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಅವ್ರು ದಿನ ಪಾರ್ಟಿ ನಂಬರ್ ಸೆಂಡ್ ಮಾಡಿಲ್ಲ, ಹೋಗ್ತಾ ಇರೋಣ ಸೆಂಡ್ ಮಾಡ್ತಾರೆ. ಅದೇನು ಬೇಕಾಗಲ್ಲ. ಎಷ್ಟೊತ್ತು ಆದಷ್ಟು ಎಕ್ಸ್ಪ್ರೆಸ್ಸಲ್ಲಿದ್ದಾಗ ಒಂದೊಂದ್ಸರಿ ಫೋನ್ ಮಾಡ್ಕೊಂಡು ಏನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಬೆಟ್ಟನೆಲ್ಲ ಕೊರೆದು ರೋಡ್ ಮಾಡಿರೋದು ಇದು. ನೋಡ್ರಿ, ಅಲ್ಲಿ ಒಂದು ಸುರಂಗ ಬರುತ್ತೆ ನಮಗೆ. ಈ ಥರ ಸುರಂಗಗಳು 3-4 ಸಿಗ್ತವೆ ಈ ರೋಡಲ್ಲಿ. ಎಷ್ಟು ಚೆನ್ನಾಗಿ ಬೆಟ್ಟನ ಕೊರೆದು ಸುರಂಗ ಮಾಡಿದ್ದಾರೆ ನೋಡ್ರಿ. ಸೇಮ್ ನಮ್ಮ ಕರ್ನಾಟಕದಲ್ಲಿ ಹೊಸಪೇಟೆ ಹತ್ರ ಮಾಡಿದಾರಲ್ಲ ಅದೇ ಥರ. ಆದರೆ ಈ ಕಡೆ ಎಲ್ಲ ಇವು ತುಂಬ ಜಾಸ್ತಿ ಸಿಗ್ತವೆ, ಯಾಕಂದರೆ ಇವೆಲ್ಲ ಕೂಡ ತುಂಬ ಬೆಟ್ಟನ ಕೊರೆದು ಮಾಡಿದ್ದಾರೆ. ಇದೊಂದೇ ಅಲ್ಲ, ಸುಮಾರು ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್. ಅದು ಆವಾಗಲೇ ಬಂದಿದ್ದು ಒಂದೇದು, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇಲ್ಲಿ ನೋಡ್ರಿ, ಲೈಟಿಂಗ್ ಸಿಸ್ಟಮ್ ಎಲ್ಲ ಎಷ್ಟು ಚೆನ್ನಾಗಿದೆ ಒಳಗಡೆ. ಒಳ್ಳೆ ಗೋಲ್ಡ್ ಕಲರ್ ಪಳ ಪಳ್ಳ 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 ಅಂತ ಹೊಡಿತೈತೆ ಅಲ್ವಾ. ರೋಡಲ್ಲಿ ಓಡಿಸ್ತಾ ಇದ್ರೆ ಲಂಡನ್ನಲ್ಲಿ ಓಡಿಸ್ದಂಗೆ ಐತೆ ನನಗೆ. ಹಂಗೈತೆ ರೋಡ್ ಇದು, ಎಕ್ಸ್ಪ್ರೆಸ್ ವೇ. ಸುಮಾರು ಇದು 2 ಕಿಲೋಮೀಟ್ರ್ ಮೇಲೆ ಇದೆ ಇದು ಟನಲ್ಲು. ಆವಾಗಲೇ ಬಂದಿದ್ದು ಸಣ್ಣದು, ಇದು ಅದಕ್ಕಿಂತ ದೊಡ್ಡದಿದು. ಒಳಗಡೆ ಎಲ್ಲ ಫ್ಯಾನಿಂಗ್ಲ ಅಂತ ಯಾವೆಲ್ಲ ಇದ್ದಾವೆ. ಒಳ್ಳೆ ಟೈಮ್ ಟ್ರಾವೆಲ್ ಮಾಡ್ದಂಗೆ ಐತೆ ಕನ್ನಡ ಒಳಗಡೆ ವೀಡಿಯೋ ಮಾಡ್ತಾಯಿದ್ರೆ. ಆ ಕಡೆಯಿಂದ ಬೆಳಗ್ಗೆ ಬರ್ತಾಯಿದ್ರೆ ಅದೇನೋ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ಇನ್ನೊಂದು ಇದಕ್ಕೆ ಹೋಗ್ತೀವಲ್ಲ ಆ ರೀತಿ ಅನ್ನಿಸ್ತಾ ಇದೆ ನನಗೆ. ಚೆನ್ನಾಗಿದೆ ನೋಡ್ರಿ ಲೊಕೇಶನ್. ಹಂಗೋ ಹಿಂಗೋ ಮಾಡಿ ರಪ್ಪ ಅಂತ ಹೇಳ್ಕೊಂಡು ಇಲ್ಲೇ ಸ್ಪಾಟಿಗೆ ಬಂದಿದ್ದೀವಿ. ಸ್ಪಾಟಲ್ಲೇ ಬಂದು ಗಾಡಿನ ನಿಲ್ಲಿಸಿದ್ದೀವಿ. ಇಲ್ಲೇ ಖಾಲಿ ಆಗೋದು. ಈಗ ಖಾಲಿ ಮಾಡ್ತಾರೋ ಇಲ್ಲಾಂದರೆ ಬೆಳಗಿನ ಜಾವ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಅವಾಗ 7:45 ಆಗಿದ್ದೆ, 7:45ಗೆ ಬಂದಿದ್ದೀವಿ. ಇಲ್ಲೇ ಕಾಟ ಐತೆ. ಆ ಕಾಟದ ಹತ್ರ ಜಾಗ ಇಲ್ಲ, ಅಲ್ಲಿ ಖಾಲಿ ಮಾಡ್ಕೊತಾರೆ. ಈಗ ಜಾಗ ಅಲ್ಲಿ ಬೇರೆ ಗಾಡಿಗಳು ನಿಲ್ಲಿಸಿರೋದ್ರಿಂದಾಗಿ ಒಂದು 9 ಗಂಟೆ ತನಕ ಕಾಯ್ರಿ ಅದು ಹೋಗುತ್ತೆ. ಅದಾದಮೇಲೆ ಅಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲೇ ಹಾಕಿದ್ದೀನಿ ಗಾಡಿ. ಈಗ ಅದು ನೋಡ್ತಾ ಇದ್ದೀರಲ್ಲ, ಅದ್ರ ಪಕ್ಕದಲ್ಲೇ ಇರೋದು ಅದು ಕಾಟ. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದೇ ಕಾಟ. ನೋಡ್ರಿ, ಅಲ್ಲೆಲ್ಲ ಕೂಡ ಗಾಡಿಗಳು ನಿಂತಿದ್ದಾವೆ, ಅವೆಲ್ಲ ಹೋಗ್ತಾವಂತೆ. ಆ ಕಡೆ ನಿಂತಿದ್ದಾವೆ, ಪಿಕಪ್ ಬರ್ತಿದೆಯಲ್ಲ ಆ ಕಡೆ. ಅದಾದ್ಮೇಲೆ ಅಲ್ಲಿ ನಿಲ್ಲಿಸ್ತಾರೆ. ನಮ್ಮ ಗಾಡಿ ಅಲ್ಲಿ ನಿಂತಿದೆ ನೋಡ್ರಿ, ಅಲ್ಲಿ. ಅದು ಟಾಟಾ ಎಸಿ ಮುಂದೆ ನಿಂತಿರೋ ಗಾಡಿನೇ ನಮ್ಮದು. ಫಸ್ಟು ಹೋಗಿ ಊಟ ಮಾಡ್ಕೊಂಬರೋಣ. ನನಗಂತೂ ತುಂಬ ಹೊಟ್ಟೆ ಹಸಿದಿದೆ, ಅದರಿಂದಾಗಿ ಫಸ್ಟ್ ಊಟ ಮಾಡ್ಕೊಂಬರೋಣ ಬರ್ರಿ. ಚಪಾತಿ ಊಟ ಆರ್ಡ್ರ್ ಮಾಡಿದ್ದೆ, ಚಪಾತಿ ಊಟ ಬಂದಿದೆ. ಅದ್ರ ಜೊತೆ ಪಲ್ಯ, ದಾಲು, ರೈಸು, ಮೊಸರು, ಚಪಾತಿ, ಇದೇನೋ ಒಂಥರ ಚಟ್ನಿ ಥರ ಇದೆ, ಅದು ಕೆಂಪುದು. ನೀರು ಬಾಟ್ಲು ಕೊಟ್ಟಿದ್ದಾರೆ. ಹೊಟ್ಟೆ ತುಂಬ ಊಟ ಮಾಡಿ ಹೋಗಿ ಮಲ್ಕೊಬಿಡೋದು ಅಷ್ಟೇ. ಈಗ ತುಂಬ ಸುಸ್ತಾಗಿಬಿಟ್ಟಿದ್ದೀನಿ, ತುಂಬ ಹೊಟ್ಟೆ ಬೇರೆ ಹಸಿತಿತ್ತು, ಅದರಿಂದಾಗಿ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಇನ್ನೂ ತಿನ್ನಬೇಕು, ಹೆಂಗಿರುತ್ತೆ ಏನೋ ಅಂತ.
ಚೆನ್ನಾಗೇ ಇರುತ್ತೆ. ಈ ಕಡೆ ಎಲ್ಲ ತಿಂದಿದ್ದೀನಿ ಒಂದೆರಡು ಸಲ, ಅದಕ್ಕೆ ಚೆನ್ನಾಗಿರುತ್ತೆ. ರಾತ್ರಿ ಆಗೈತೆ. ರಾತ್ರಿ ಈಗ ಒಂದು 12:30. ಈಗ ಮಲ್ಕೊಂಡಿದ್ರೆ ಆರಾಮಾಗಿ ಹಗ್ಗ ಟಾರ್ಪಲ್ ಬಿಚ್ಚು ಅಂತಂದರು. ಅದೇ ಕಾಟ ಪಕ್ಕದಲ್ಲಿ ಹಾಕಿದ್ದೀನಿ, ಹಗ್ಗ ಟಾರ್ಪಲ್ ಬಿಚ್ಚಿದ್ದೀನಿ, ಕ್ಲೀನಾಗಿ ಜೋಡಿಸಿದ್ದೀನಿ ಟೇಬಲ್ ಮೇಲೆ. ಕ್ಲೀನಾಗಿ ಕಾಣಿಸ್ತಿಲ್ವಲ್ಲ, ಫುಲ್ ಕತ್ಲಿದೆ, ಆದರೂ ಸ್ವಲ್ಪ ಕ್ಲಾರಿಟಿ ಬರ್ತಿದೆ ಇದರಲ್ಲಿ, ಅದಕ್ಕೆ ಒಪ್ಕೋಬೇಕು. ಎಲ್ಲ ಬಿಚ್ಚಿದ್ದೀನಿ. ಇದೆಲ್ಲ ಕೂಡ ಬಾಳೆಕಾಯಿನೇ, ತೋರಿಸ್ತೀನಿ. ಇದು ಎಲ್ಲ ಕೂಡ ಬಾಳೆಕಾಯಿನೇ, ಇದೆಲ್ಲ ಎಲ್ಲ ಕಾಮನ್ ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ಹಗ್ಗ ಟರ್ಬಲೆಲ್ಲ ಅಲ್ಲಿ ಮುಂದೆಗಡೆ ಇಟ್ಟಿದ್ದೀನಿ, ಕಾಣಿಸ್ತೈತಾ? ಅದೇ ಹಗ್ಗ ಟರ್ಬಲೆಲ್ಲ ನೋಡಿರಿ. ಫ್ಲಾಶ್ ಆಗಿದ ತಕ್ಷಣ ಫುಲ್ ಕತ್ಲೈತಿ, ಏನೇನು ಕಾಣಿಸ್ತಿಲ್ಲ. ಎಲ್ಲ ಕೂಡ ಬಾಳೆಕಾಯಿ, ದೊಡ್ಡ ಬಾಳೆಕಾಯಿ ಇದೆಲ್ಲ, ಎಲ್ಲ ಬಾಳೆಕಾಯಿ. ನಮ್ದು ಹೆಂಗಾಗಿದೆ ಅಂದರೆ ರಾತ್ರಿ ಒಳ್ಳೆ ನಿದ್ದೆ ಮಾಡೋಣ ಅಂದ್ಕೊಳ್ಳೋದಕ್ಕೆ ಇವರು ಬಿಡಿಸ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಆ ಚಂದ್ರ ಇದ್ದಾರಲ್ಲ, ಚಂದ್ರ ಅವ್ರದ್ದೊಂದು ಫೋಟೋ ತೆಗಿಯೋಣ, ಹೆಂಗೆ ಬರುತ್ತೋ ನೋಡೋಣ. 100x ಝೂಮಲ್ಲಿ ಪೂರ್ತಿ ನಾವು ಬುಕ್ಕಲ್ಲೆಲ್ಲ ನೋಡ್ತೀವಲ್ಲ, ಆ ಥರ ಬರುತ್ತೆ ಫೋಟೋ. ಇದು ಈ ಫೋನಲ್ಲಿ ಆ ಥರ ಇದೆ. ಒಂದ್ಸರಿ ಟೆಸ್ಟ್ ಮಾಡೋಣ. ಎಲ್ಲನೂ ಟೆಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟರಲ್ಲೇ ಇದ್ರದ್ದು ಒಂದು ರಿವ್ಯೂ ಮಾಡ್ತೀನಿ. ಟೆಸ್ಟ್ ಮಾಡಿಬಿಟ್ಟು ಒಂದು ರಿವ್ಯೂ ಮಾಡ್ತೀನಿ. ಯಾಕಂದರೆ ಅಷ್ಟು ದುಡ್ಡು ಇಡ್ತಾಯಿದ್ದೀವಿ ಅಂದರೆ, ಈಗ ನನ್ನ ನೋಡಿ ಬೇರೆಯವರು ಕೆಲವರು ತಗೊಳ್ಳೋ ಅಂಥವ್ರು ಇರ್ತಾರೆ. ತಗೊಳ್ಳೋಣ ಬೇಡವಾ ಅಂತ, ನಿಮ್ಮ ಒಪಿನಿಯನ್ ಹೆಂಗಿರುತ್ತೆ ಅಂತ ಅಬ್ಸರ್ವ್ ಮಾಡೋರು ಇರ್ತಾರೆ. ಅದರಿಂದಾಗಿ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ರಿವ್ಯೂ ಮಾಡೋಣ ಅಂತ, ಅದಕ್ಕೆ ಸ್ವಲ್ಪ ದಿನ ಯೂಸ್ ಮಾಡಿ ಹೇಳೋಣ ಅಂತಿದ್ದೀನಿ. ಇನ್ನು ಯೂಸ್ ಮಾಡ್ತಾಯಿದ್ದೀನಿ ಪ್ರಾಪರಾಗಿ, ಎಲ್ಲ ಯೂಸ್ ಮಾಡಿಬಿಟ್ಟು ಹೇಳ್ತೀನಿ. ವಾಯ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ತೋರಿಸ್ದಂಗಿರುತ್ತೆ, ಯಾಕಂದರೆ ನಿದ್ದೆ ಕಣ್ಣಲ್ಲಿದ್ದೀನಿ, ನಿದ್ದೆ ಕಣ್ಣಲ್ಲಿ. ಅದರಿಂದಾಗಿ ಇಲ್ಲಿ ಪಿಕಪ್ಗೆಲ್ಲ ಕ್ರಾಸಿಂಗ್ ಮಾಡ್ಕೊತಾ ಇದ್ದಾರೆ ನೋಡ್ರಿ. ಎಲ್ಲ ಮೇಲ್ಗಡೆ ಎಲ್ಲ ಕಸ ಎಲ್ಲ ತೆಗಿತಾ ಇದ್ದಾರೆ. ಎಲ್ಲ ಪಿಕಪ್ಗೆ ಕ್ರಾಸಿಂಗ್ ಆಗ್ತಿದೆ ಗಾಡಿ. ಸಣ್ಣ ಸಣ್ಣ ಗಾಡಿಗಳಿಗೆಲ್ಲ ಕ್ರಾಸಿಂಗ್ ಮಾಡ್ಕೊತಾರೆ. ಬಾಡಿಗೆ ದುಡ್ಡೆಲ್ಲ ಇಸ್ಕೊಂಡ್ಬಂದೆ ನೋಡಿ, ಎಲ್ಲ ಬಾಡಿಗೆ ದುಡ್ಡೆಲ್ಲ ಇಸ್ಕೊಂಡ್ಬಂದೆ. ಇಲ್ಲಿ ಸ್ವಲ್ಪ ಇದ್ದಿದ್ದಕ್ಕೆ ಇಲ್ಲೇ ಫ್ಯಾಕ್ಟ್ರಿ ಹತ್ರ ಬಂದಿದ್ದೆ. ಹಿಂದೆಗಡೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಇದ್ದಿದ್ದೆ, ಇಲ್ಲೇ ಪಕ್ಕದಲ್ಲೇ ಇರೋದು ಫ್ಯಾಕ್ಟ್ರಿ ಇದು ಇವ್ರದ್ದು. ಬಾಕಿದೆಲ್ಲ ಇವ್ರಿಗೆ ಕ್ರಾಸಿಂಗ್ ಮಾಡಿಸ್ಬಿಟ್ರು. ಮಿಕ್ಕಿರೋದು ಲಾಸ್ಟಲ್ಲಿ ಉಳಿದಿರುತ್ತಲ್ಲ, ಅವರೇ ಫ್ಯಾಕ್ಟ್ರಿಗೆ ತಂದು ಹಾಕ್ಸಿ ಇಲ್ಲೇ ಬಾಡಿಗೆ ದುಡ್ಡು ಇಸ್ಕೊಂಡು, ಈ ಬಾಡಿಗೆ ದುಡ್ಡೆಲ್ಲ ಅಕೌಂಟಿಗೆ ಹಾಕ್ಕೋಬೇಕು. ಈಗ ಕ್ಯಾಶು ಜಾಸ್ತಿ ಇಟ್ಕೋಬಾರ್ದು ಕೈಯಲ್ಲಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಬಾಕಿದು ಅಕೌಂಟಿಗೆ ಹಾಕ್ಕೊಬಿಡೋಣ. ಅವ್ರನ್ನ ಓನರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡೋಣ. ಸುಮ್ಮನೆ ಎಷ್ಟು ದುಡ್ಡು ಇಟ್ಕೊಂಡ್ರೆ ಅದೇ ಬೇರೆ, ಈ ಕಡೆ ಎಲ್ಲ ಕಳ್ತನ ಜಾಸ್ತಿ. ಅದಕ್ಕೆ ಯಾವುದಾದ್ರೂ ಲೋಡ್ ಸೆಟ್ ಮಾಡಿಕೊಂಡು ಲೋಡ್ಗೆ ಹೋಗ್ಬಿಡೋಣ. ಏನು ಖಾಲಿ ಆಗಿದ ತಕ್ಷಣ ಇವತ್ತು ಒಂದು 10 ಗಂಟೆ ಮೇಲೆ ಲೋಡ್ ಬರ್ತವೆ. ಈಗ 9:30 ಆಗೈತೆ. ಏನು ಲೋಡಿಂಗ್ ಶುರು ಆಗ್ತವೆ. ಈಗ ಆದಷ್ಟು ಬೇಗ ಈಗ ಲೋಡು ಹುಡ್ಕೊಂಡು ಹೊರಡಬೇಕು ಇಲ್ಲಿಂದ. ಫಸ್ಟ್ ದುಡ್ಡು ಅಕೌಂಟಿಗೆ ಹಾಕ್ಸ್ಬಿಟ್ಟು ಹೊರಡೋಣ. ನಾವು ಅಲ್ಲಿ ಖಾಲಿ ಮಾಡಿಕೊಂಡು ಬಾಡಿಗೆ ದುಡ್ಡೆಲ್ಲ ಇಸ್ಕೊಂಡು ಲೋಡಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ಲು ಟ್ರಾಫಿಕ್ ಐತೆ. ಅದೇನು ನೋಡ್ತಾ ಇದ್ದೀರೋ ಅದೇ ಪೈಪ್ಲೈನ್ ರೋಡು. ಮೊನ್ನೆ ಒಂದು ಟ್ಯಾಕ್ಸಿ ಡ್ರೈವರ್ಗೊಬ್ಬರನ್ನ ಸಾಯಿಸ್ಬಿಟ್ಟು ಅಲ್ಲಿ ಹಾಕಿದ್ರಂತ ನ್ಯೂಸ್ ಬಂದಿತ್ತಲ್ಲ, ಅಲ್ಲೇ ಅದೇ ಪೈಪ್ಲೈನ್ ರೋಡಲ್ಲೇ ಆ ಥರ ಮಾಡಿದ್ದು. ಅದೇ ಹಂಗಾಸಿನೇ ಹೋಗ್ತಾ ಇರೋದು ನಾವೀಗ. ಎಲ್ಲ ಕೂಡ ಫುಲ್ಲು ಟ್ರಾಫಿಕ್ ನೋಡಿ ಎಷ್ಟೊಂದೈತೆ. ಅವಾಗಿಂದ ಇದೇ ಟ್ರಾಫಿಕಲ್ಲೇ ಬರ್ತಾಯಿದ್ದೀನಿ.
ಮತ್ತು ಇನ್ನೊಂದು ಕಡೆ ಹೋಗ್ಬೋದು ಲೋಡಿಗೆ, ಅಲ್ಲಿ ಲೋಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗ್ಬೇಕು. ಟೋಟಲ್ 3 ಕಡೆ ಲೋಡ್ ಮಾಡ್ಕೋಬೇಕು. ಈಗ ಫಸ್ಟು ಇನ್ನೇನು ಸ್ವಲ್ಪ ಹಾಕಿದ್ರೆ ಮುಗಿಯುತ್ತೆ ಭಿವಂಡಿಯಲ್ಲಿ, ಮತ್ತು ಈಗ ತಲೋಜ ಹೋಗಬೇಕು, ಅಲ್ಲಿ ಮತ್ತೆ 2 ಕಡೆ ಲೋಡ್ ಮಾಡ್ಬೋದು. ಟೋಟಲ್ 3 ಕಡೆ ಲೋಡ್ ಆಗುತ್ತೆ. ಈಗ ಅಲ್ಲಿಗೆ ಈಗ 40 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಭಿವಂಡಿಯಿಂದ ಮುಂದೆ ನಾಸಿಕ್ ರೋಡ್ ಬಂದಿರೋದು. ಅಲ್ಲೆಲ್ಲ ಲೋಡ್ ಮಾಡಿಕೊಂಡು ಏಷ್ಯನ್ ಪೇಂಟಲ್ಲಿ ಒಂದು ರಾತ್ರಿ ಎಲ್ಲ ಆಲ್ಟಾಗಿ ಮತ್ತು ಈಗ ಬೆಳಗ್ಗೆ ಇಲ್ಲೇ ತಲೋಜದಲ್ಲಿ ಇನ್ನೊಂದು ಹತ್ರ ಬಂದಿದ್ದೀನಿ ಲೋಡಿಗೆ. ಇಲ್ಲಿ ಮಿಷಿನರಿದು ಮೋಟ್ರದ್ದು ಮಿಷಿನರಿ ಐಟಮ್ ಲೋಡ್ ಮಾಡ್ತಾವ್ರೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಒಳಗಡೆ ಏಷ್ಯನ್ ಪೇಂಟಲ್ಲಿ, ಅದೇ ರನ್ನಿಂಗ್ ಪಾಯಿಂಟಲ್ಲಿ ಲೋಡ್ ಮಾಡಿದ್ವಲ್ಲ ಅಲ್ಲಿ, ಅದರಿಂದಾಗಿ ಅಲ್ಲೇನು ತೋರ್ಸೋಕ್ಕಾಗಲಿಲ್ಲ. ಅದು ಬೇರೆ ತುಂಬ ಸಿಟ್ಟು ಬಂದುಬಿಟ್ಟಿತ್ತು, ಒಂದಿನ ಆಲ್ಟಾಗೋಯ್ತಲ್ಲ ಅಂತ, ಅದರಿಂದಾಗಿ ವೀಡಿಯೋ ಏನು ಮಾಡಲಿಲ್ಲ. ಅದೇ ಈಗ ಮಾರನೇ ದಿನ ಇಲ್ಲಿ ಬಂದಿದ್ದೀನಿ. ಬೆಳಗ್ಗೆ ನೈಟೇ ಬಂದೆ ಇಲ್ಲಿಗೆ. ನೋಡಿದ್ರೆ ಈಗ ಶುರು ಮಾಡಿದ್ದಾರೆ. ಅವಾಗೆ 3-4 ಗಂಟೆ ಆಗ್ತಾ ಬಂದಿದೆ. ಊಟ ಎಲ್ಲ ಆದಮೇಲೆ ಶುರು ಮಾಡಿದ್ದಾರೆ. ತೋರಿಸ್ತೀನಿ ನೀವು ಒಳಗಡೆ. ಇದೇನು ನೋಡ್ತಾ ಇದ್ದೀರೋ ಇದೇ ಬಾಕ್ಸೇ ಆಗ್ತಾ ಇರೋದು. ಈ ಬಾಕ್ಸಲ್ಲಿ ಮೋಟ್ರ್ ಒಳಗಡೆ ಇರೋ ಒಂದು ವೈರು ಎಲ್ಲ ಸುತ್ತಿರ್ತಾರಲ್ಲ, ಆ ಥರದ್ದು ಎಲ್ಲ ರೆಡಿ ಮಾಡ್ತಾರೆ. ನೋಡ್ರಿ ಅಲ್ಲೊಂದು ಐತೆ ಆ ಥರದ್ದವು, ಮತ್ತು ಇದು ಈ ಥರದ್ದು 886 ಹೊಡೆದಿದ್ದೀವಿ. ಸುಮ್ಮನೆ ನೆತ್ತಿ ಮೇಲೆ ನೀರೇನು ಒಳಕ್ಕೆ ಹೋಗಲ್ಲ, ಮಳೆ ಬಂದು ಹಂಗೆ ಹೊಡೆದಿರೋದು. ಸೈಡಲ್ಲೆಲ್ಲ ಟಾರ್ಪಲ್ಲು ಕೆಳಗೆ ಕೆಳ್ದಿದ್ದೀವಿ, ನೀರು ಒಂದೊಂದು ಹನಿನೂ ಹೋಗಲ್ಲ, ಹಂಗೆ ಹೊಡೆದಿದ್ದೀವಿ. ಪೂರ್ತಿ ಹಾಕಿದ್ರೂ ವೇಸ್ಟೇ, ಅದು ಮಾಲ್ ಮೇಲೆ ಕ್ಲೀನಾಗಿ ಕೂರಲ್ಲ, ಅದರಿಂದಾಗಿ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿದ್ರೂ ಏನಾಗಲ್ಲ, ಫುಲ್ ಸೇಫಾಗಿರುತ್ತೆ. 2 ಟಾರ್ಪಲ್ ಇದೆ ಒಳಗಡೆ. ಗಾಡಿನ ಎಲ್ಲೆಲ್ಲೂ ನಿಲ್ಲಿಸ್ದಿರಾ ಮುಂಬೈ, ಪುಣೆ ಮತ್ತು ಕರಾಡು, ಅಲ್ಲಿಂದ ಪೇತಿಂದ ನಾವು ಲೆಫ್ಟಿಗೆ ತಗೊಂಡು ಸಾಂಗ್ಲಿ, ಮಿರ್ಜಾಪುರದ ಮೇಲೆ ಹೋಗ್ತಾ ಇರೋದು. ಕೆಲವೊಂದು ಕಾರಣಗಳಿಂದ ರಸ್ತೆ ಬದಲಾವಣೆ ಮಾಡ್ತಾಯಿದ್ದೀವಿ. ನಾವೀಗ ಫಸ್ಟು ಬೆಂಗಳೂರಿಗೆ ಹೋಗಿ ಅದಾದಮೇಲೆ ಚೆನ್ನೈಗೆ ಹೋಗಬೇಕು. ಕೆಲವೊಂದು ಕಾರಣಗಳಿಂದಾಗಿ ರಸ್ತೆ ಬದಲಾವಣೆ ಮಾಡಿ ನಾವು ಕೋಲಾಪುರ, ನಿಪ್ಪಾಣಿ ಮೇಲೆ ಹೋಗ್ತಿಲ್ಲ, ಹಿಂಗಾಸಿ ಹೋಗ್ತಾಯಿದ್ದೀವಿ ಸಾಂಗ್ಲಿ ಮೇಲೆ. ಈಗ ಪ್ರೆಸೆಂಟು ನಾನು ಇಲ್ಲೇ ಸಾಂಗ್ಲಿ ಬೈಪಾಸಲ್ಲಿದ್ದೀನಿ. ಇದೇನು ನೋಡ್ತಾ ಇದ್ದೀರೋ ಇದು ಸಾಂಗ್ಲಿ ಮಿರ್ಜಾಪುರ್ ಬೈಪಾಸು. ನಾನು ಸಲ ಹೋದಾಗ ಹಂಗೆ ಸಿಟಿ ಒಳಗಡೆಯಿಂದ ಹೋಗ್ಬಿಟ್ಟಿದ್ದೆ, ಹಂಗಾಸಿನೂ ಹೋಗ್ಬೋದು. ಆದರೆ ಇಲ್ಲಿ ಬೈಪಾಸಿಂದ ಹೋಗೋಣ ಅಂತ ಫುಲ್ ಟ್ರಾಫಿಕ್ ಇರುತ್ತೆ ಅಂಥೇಳಿ ಇಲ್ಲೇ ಬೈಪಾಸಲ್ಲೇ ಇದ್ದೀನಿ. ಇಲ್ಲೇ ಸೈಡ್ಗೆ ಹಾಕಿದ್ದೀನಿ, ಲೈನಲ್ಲಿ ಹಾಕಿ ವಿಡಿಯೋ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನಾನು ಎಲ್ಲೆಲ್ಲೂ ನಿಲ್ಲಿಸಲಿಲ್ಲ. ಅಲ್ಲಿ ಲೋಡ್ ಹಾಕಿ ಲೋಡ್ ಆದಮೇಲೆ ಬಿಲ್ಲು ಎಲ್ಲ ಇಸ್ಕೊಂಡು ನಾನ್ ಸ್ಟಾಪಾಗಿ ಗಾಡಿ ಹೊಡ್ಕೊಂಡು ಬಂದುಬಿಟ್ಟೆ. ಎಲ್ಲೆಲ್ಲೂ ನಿಲ್ಲಿಸಲಿಲ್ಲ. ನೋಡಿರಿ, ಬೆಳಗ್ಗೆ ಈಗ ಕರೆಕ್ಟಾಗಿ 9:30-10 ಗಂಟೆ ಆಗೈತೆ. ಈಗ ನೋಡಿರಿ ಎಷ್ಟೊಂದು ಬಿಸಿಲೈತೆ, ಬೆಳಗ್ಗೆನೇ ಇಷ್ಟೊಂದು ಬಿಸಿಲಿದೆ ಇಲ್ಲಿ. ಎಲ್ಲೆಲ್ಲೂ ನಿಲ್ಲಿಸಲಿಲ್ಲ, ನಾನ್ ಸ್ಟಾಪಾಗಿ ಬಂದಿದ್ದೀವಿ. ಈಗ ಇಲ್ಲಿಂದ ನಾವು ಎಲ್ಲಾದರೂ ಒಂದು ಹತ್ರ ಟೀ ಕುಡ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣನ ಮುಂದುವರ್ಸೋಣ. ರಾತ್ರಿ ಎಲ್ಲ ಒಬ್ಬನೇ ಅಲ್ವಾ ಇದ್ದಿದ್ದು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸುಸ್ತಾಗಿಬಿಟ್ಟಿರ್ತೀವಲ್ಲ ತುಂಬ, ಅದರಿಂದಾಗಿ ತುಂಬ ಟಯರ್ಡ್ ಆಗಿರ್ತೀವಿ. ಅದರಲ್ಲೂ ಗಾಡಿಯಿಂದ ಇಳಿಯೋಕ್ಕೆ ಮನಸ್ಸು ಬರೋಲ್ಲ, ಆ ಥರ ಸುಸ್ತಾಗಿಬಿಟ್ಟಿರ್ತೀವಿ. ಅದರಿಂದಾಗಿ ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಅದರಿಂದಾಗಿ ಮಾಡೋಕ್ಕಾಗಲಿಲ್ಲ. ನಾನು ಅನ್ಕೊತಾನೆ ಇದ್ದೀನಿ ಮಾಡೋಣ 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 ಅಂತ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗಲೇ ಇಲ್ಲ ನನಗೆ. ಆದರೆ ಈಗಂತೂ ಪಕ್ಕ ಮಾಡಲೇಬೇಕು ಅಂತ ಇಲ್ಲಿ ಸೈಡಿಗೆ ಹಾಕಿ ಇಲ್ಲಿ ನಿಲ್ಲಿಸಿ ವಿಡಿಯೋ ಮಾಡ್ತಾಯಿರೋದು. ಇಲ್ಲಿಂದ ಇನ್ನೇನು ಬಾರ್ಡ್ರು, ಇನ್ನೇನು ಒಂದು 80-90 ಕಿಲೋಮೀಟ್ರ್ ಹೋದರೆ ಬಾರ್ಡ್ರ್ ಸಿಗುತ್ತೆ, ಚಿಕ್ಕೋಡಿ. ಆ ಚಿಕ್ಕೋಡಿ ಹತ್ರ ನಮ್ಮ ಕರ್ನಾಟಕಕ್ಕೆ ಬಂದು ಬಾರ್ಡ್ರಿರೋದು. ಅಲ್ಲಿ ಎಂಟ್ರಿ ಕೊಟ್ಬಿಟ್ಟು ಆರಾಮಾಗಿ ಹೋಗ್ತಾ ಇರೋಣ. ನಾವು ಇದೇ ಬೈಪಾಸಲ್ಲಿ ಸ್ವಲ್ಪ ದೂರ ಹೋಗಿ ಜಮಖಂಡಿ ಕಾಗವಾಡ ರಸ್ತೆಗೆ ನಾವು ಕಟ್ ಹಾಕಬೇಕು. ಕಾಗವಾಡದಿಂದ ಅಲ್ಲಿ ಚಿಕ್ಕೋಡಿಗೆ ಹೋಗ್ಬಿಡುತ್ತೆ ಡೈರೆಕ್ಟಾಗಿ. ಈ ಬೈಪಾಸಲ್ಲಿ 2-3 ಕಿಲೋಮೀಟ್ರ್ ಹೋಗಿ ನಾವು ಲೆಫ್ಟಿಗೆ ಇಳ್ದು ಬ್ರಿಡ್ಜ್ ಕೆಳಗಡೆಯಿಂದ ರೈಟಿಗೆ ತಿರ್ಕೊಂಡು ಹೋಗಬೇಕು. ಅಂದರೆ ಅಲ್ಲಿ ಕಾಗವಾಡ ಒಂದು ಜಮಖಂಡಿ ಅಂತಿರುತ್ತೆ ಬೋರ್ಡು, ಆ ಕಡೆ ತಿರ್ಕೊಂಡು ಹೋಗಬೇಕು. ಮತ್ತು ಬ್ರಿಡ್ಜ್ ಕೆಳಗಡೆ ಹೋಗಿ ರೈಟಿಗೆ ತಿರ್ಕೊಂಡು ಹೋಗಬೇಕು. ತಿರ್ಕೊಂಡು ಹೋದರೆ ಸೀದಾ ಚಿಕ್ಕೋಡಿಗೆ ಹೋಗ್ಬಿಡ್ತೀವಿ.
ಅಲ್ಲಿಂದ ಆ ಕಡೆ ಎಲ್ಲ ಕೂಡ ಫುಲ್ ಸಿಂಗಲ್ ರೋಡೇ. ಏನು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ ಬೈಪಾಸ್ ರೋಡಲ್ಲಿ ನಾವು ಹೋಗೋದು. ಚೆನ್ನಾಗಿದೆ, ಆದರೆ ಏನು ಮಾಡೋಣ, ತುಂಬ ದೂರ ಇದೆ, ರೋಡಲ್ಲೇ ಹೋಗೋಕ್ಕಾಗಲ್ಲ. ಬರೀ ಒಂದು 10-15 ಕಿಲೋಮೀಟ್ರ್ ಅಷ್ಟೇ ಈ ರೋಡಲ್ಲಿ ನಾವು ಪ್ರಯಾಣ ಮಾಡೋದು. ಸಾಂಗ್ಲಿ ಸಿಟಿಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ರೋಡುಗಳಿಲ್ಲ, ಎಲ್ಲರೂ ತುಂಬ ಸಲ ಓಡಾಡಿದ್ದೀವಿ. ಅವಾಗ ಮುಂಚೆ ಸುಮಾರು ಸಲ ಇಲ್ಲೇ ದ್ರಾಕ್ಷಿ ಅದಕ್ಕೆ ಇದಕ್ಕೆ ರೋಡಿಗೆ ಬರ್ತಿದ್ದೆ. ಆದರೆ ಈ ನಡುವೆ ತುಂಬ ಕಮ್ಮಿ ಈ ಕಡೆ ಬರೋದು. ಕೆಲವೊಂದು ಕಾರಣಗಳಿಂದ ರಸ್ತೆ ಬದಲಾವಣೆ ಮಾಡಿ ಈ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ನಾನು ಮುಂಚೆ ಬರ್ತಿದ್ನಲ್ಲ, ಅವಾಗ ತುಂಬ ಸಲ ಓಡಾಡಿದ್ದೀನಿ ಸಿಟಿಯಲ್ಲೆಲ್ಲ ಕೂಡ. ಅವಾಗೆಲ್ಲ ಕೂಡ ಮೊಬೈಲ್ ಇರಲಿಲ್ಲ, ಅದರಿಂದಾಗಿ ಅಂದರೆ ಮೊಬೈಲ್ ಇತ್ತು, ಈ ಥರ ವಿಡಿಯೋ ಮಾಡೋ ಅಂಥ ಐಡಿಯಾಗಳೇನು ಅಷ್ಟೊಂದು ಇರಲಿಲ್ಲ. ಇಲ್ಲ, ಈ ನಡುವೆ ಎಲ್ಲ ಐಡಿಯಾಗಳು ಬಂದಿರೋದು. ನಾವು ಸೀದಾ ಹಿಂಗೆ ಹೋದರೆ ಪಂಡ್ರಾಪುರಕ್ಕೆ ಹೋಗ್ಬೋದು, ನಾಗ್ಪುರ್ಗೂ ಹೋಗ್ಬೋದು. ಈ ಕಡೆ ರಸ್ತೆ ಎಲ್ಲ ಚೆನ್ನಾಗಿದೆ, ಹಿಂಗಾಸಿನೂ ಹೋಗ್ಬೋದು. ಈ ಲೆಫ್ಟ್ ಸೈಡಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ಲ, ಮೀರಾಜ್ ಅಂತ, ಇಲ್ಲೇ ಇಳ್ಕೋಬೇಕು ನಾವು. ಇಲ್ಲಿ ಇಳ್ಕೊಂಡು ಇಲ್ಲಿ ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ಬೇಕು. ಬ್ರಿಡ್ಜ್ ಕೆಳಗಡೆಯಿಂದ ಹೋಗಿ ಅಲ್ಲಿ ರೈಟಿಗೆ ತಿರ್ಕೋಬೇಕು. ಬ್ರಿಡ್ಜ್ ಕೆಳಗಡೆಯಿಂದ ರೈಟಿಗೆ ತಿರ್ಕೊಂಡ್ರೆ ಸೀದಾ ಒಂದೇ ರೋಡೆ, ಕಾಗವಾಡ, ಚಿಕ್ಕೋಡಿ ಮೇಲೆ ಹೋಗ್ಬಿಡುತ್ತೆ. ನಾವು ಕರಾಡಿಂದ 22 ಕಿಲೋಮೀಟ್ರ್ ಮುಂದೆ ಬಂದು ನಾವು ಬೇತ್ ಹತ್ರ ಯಾವಾಗ ಲೆಫ್ಟ್ ಹೊಡಿತೀವೋ ಅಲ್ಲಿಂದನೂ ರೋಡೆಲ್ಲ ಕಿತ್ತಾಕಿದ್ದಾರೆ, ಸಾಂಗ್ಲಿ ಈ ಕಡೆ ಎಲ್ಲ ಬರೋ ತನಕನೂ. ಅದಾದಮೇಲೆ ಬೈಪಾಸ್ ರೋಡು ಸಾಂಗ್ಲಿ ಸಿಟಿಯಲ್ಲೆಲ್ಲ ಚೆನ್ನಾಗಿದೆ ರೋಡು. ಅದೆಲ್ಲ ಕೂಡ ರೋಡ್ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಟೈಮ್ ಹಿಡಿಯುತ್ತೆ ರೋಡಲ್ಲಿ ಬರೋದಕ್ಕೆ. ಮತ್ತು ನಾವು ಯಾವಾಗ ಈ ಬೈಪಾಸು ಒಂದು 10-15 ಕಿಲೋಮೀಟ್ರ್ ಬಂದು ಮತ್ತೆ ನಾವು ಈ ಕಡೆ ಕಾಗವಾಡ ಕಡೆ ಹೋಗೋ ಕಡೆ ನಾವು ಯಾವಾಗ ಟರ್ನ್ ಹೊಡಿತೀವೋ ಆವಾಗಿಂದ ಮತ್ತೆ ಎಲ್ಲ ಕೂಡ ಕಡೆ ಎಲ್ಲ ಇರ್ತಾರೆ. ಟ್ರ್ಯಾಕ್ಟರ್ಗಳು ಅವು ಇವು ಜಾಸ್ತಿ ಓಡಾಡ್ತಾ ಇರ್ತವೆ. ಈಗೆಲ್ಲ ಕೂಡ ಇದು ಸೀಸನ್ನು, ಅಂದರೆ ಇದು ಕಬ್ಬಿಂದು ಸೀಸನ್. ಈಗ ಬರೀ ಟ್ರ್ಯಾಕ್ಟರ್ಗಳು ಹಾವಳಿನೇ ಜಾಸ್ತಿ ಇಲ್ಲಿ. ಮತ್ತು ಸಿಂಗಲ್ ರೋಡ್ ಆಗಿರೋದ್ರಿಂದಾಗಿ ಓವರ್ಟೇಕ್ ಮಾಡೋದಕ್ಕೂ ಭಾರಿ ಹಿಂಸೆ ಆಗಿಬಿಡುತ್ತೆ ಈ ರಸ್ತೆಯಲ್ಲಿ. ತುಂಬ ಗಾಡಿಗಳು ಓಡಾಡ್ತಾ ಇರ್ತವೆ ಈ ರಸ್ತೆಯಲ್ಲೂ ಸಹ. ಅದರಿಂದಾಗಿ ಮತ್ತು ನಾವು ಕಾಗವಾಡ, ಚಿಕ್ಕೋಡಿ, ಸಂಕೇಶ್ವರ ಹೋಗೋ ತನಕನೂ ನಮಗೆ ಇದೇ ರೋಡೇ ಇರುತ್ತೆ. ಆದರೆ ಇದು ಚಿಕ್ಕೋಡಿಯಿಂದ ಆ ಕಡೆ ಸ್ವಲ್ಪ ಚೆನ್ನಾಗಿರೋ ರೋಡ್ ಸಿಗುತ್ತೆ, ಆದರೂ ಸಿಂಗಲ್ ರೋಡೇ ಇದೇ ಥರ ಇರುತ್ತೆ ರಸ್ತೆ. ಈ ಕಡೆ ಎಲ್ಲ ಕೂಡ ಸ್ವಲ್ಪ ರಸ್ತೆ ಹಾಳಾಗೈತೆ. ಟೈಮಿಂಗ್ ಪಿಕಪ್ ಮಾಡೋಕ್ಕಾಗಲ್ಲ ಇಂಥ ರೋಡುಗಳಲ್ಲಿ. ತುಂಬ ಗಾಡಿಗಳು, ವೆಹಿಕಲ್ಸು, ಸ್ಲೋ ಆಗಿ ಹೋಗೋ ವೆಹಿಕಲ್ಸು, 2 ವೀಲರು, ಕಾರವರು ನೋಡ್ರಿ, ಓವರ್ಟೇಕ್ ಮಾಡೋಣ ಅನ್ನೋಷ್ಟೊತ್ತಿಗೆ ಹೆಂಗೆ ಬರ್ತಾ ಇರ್ತವೆ. ಈ ರೀತಿ ಬರ್ತಾನೆ ಇರ್ತಾರೆ. ಹಂಗೆ ಮುಂದೆ ಬರ್ತಾ ಕರ್ನಾಟಕಕ್ಕೆ ಎಂಟ್ರಿ ಆದ್ವಿ. ಈಗ ತಾನೆ ಕರ್ನಾಟಕದ ಬೋರ್ಡ್ ಎಲ್ಲ ಇರುತ್ತೆ ಅಲ್ಲಿ. ಕರ್ನಾಟಕದ್ದು ಬೋರ್ಡು ಎಲ್ಲ ಇರುತ್ತೆ, ಬಾವುಟ ಎಲ್ಲ ಹಾರಿಸಿರ್ತಾರೆ. ನೋಡಿದ ತಕ್ಷಣ ತುಂಬ ಖುಷಿ ಆಗ್ತಿತ್ತು. ಕರೆಕ್ಟಾಗಿ ಎಂಟ್ರಿ ಆಗಿದ ತಕ್ಷಣ ಕರೆಕ್ಟಾಗಿ 2 ಗಾಡಿ ಪಾಸ್ ಆಗೋಷ್ಟು ಜಾಗ ಮಾತ್ರ ಇರುತ್ತೆ. 2 ಗಾಡಿ ಪಾಸ್ ಆಗೋದು, ಒಂದು 2 ವೀಲರ್ ಇದ್ರೂ ಕೂಡ ಪಾಸ್ ಆಗೋಲ್ಲ, ಆ ರೀತಿ ಇರುತ್ತೆ ಈ ರೋಡು. ಹಂಗೋ ಹಿಂಗೋ ಮಾಡಿ ಕೊನೆಗೂ ಸಂಕೇಶ್ವರದ ಹತ್ರ ಬಂದು ಜಾತ್ರೆ ಹೈವೇಗೆ. ಏನು ಇಲ್ಲಿಂದ ಬೆಳಗಾವಿ ಒಂದು 40-50 ಕಿಲೋಮೀಟ್ರ್ ಇರಬೇಕು. 45-50 ಐತೆ ನೋಡ್ರಿ. ಇನ್ನು ಊಟ ಮಾಡಬೇಕೀಗ. ಅಲ್ಲೆಲ್ಲಾದರೂ ಬೆಳಗಾವಿ ಹತ್ರ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ. ಏನು ಸೀದಾ ಒಂದೇ ರೋಡೇ, ಬೆಂಗಳೂರು ತನಕನೂ ಆರಾಮಾಗಿ ಹೋಗ್ಬಿಡ್ಬೋದು. ಅಲ್ಲಿ ಹುಬ್ಳಿ ಧಾರವಾಡ ಸಿಂಗಲ್ ರೋಡ್ ಒಂದು ಪಾಸ್ ಆಗಿಬಿಟ್ರೆ ಸ್ವಲ್ಪ ಆ ಕಡೆಯಿಂದ ಆ ಕಡೆ ಆರಾಮಾಗಿ ಹೋಗ್ಬಿಡ್ಬೋದು. ಈ ಕಡೆನೂ ಅಷ್ಟೇ, ಬೆಳಗಾವಿ ಹೋಗೋ ತನಕ ರೋಡು ತುಂಬ ಡೈವರ್ಷನ್ಸ್ ಇದ್ದಾವೆ. ಅಲ್ಲಲ್ಲಿ ರೋಡ್ ರೆಡಿ ಆಗಿದೆ, ಕೆಲವೊಂದು ಕಡೆ ಎಲ್ಲ ತುಂಬ ಡೈವರ್ಷನ್ಸ್ ಹಂಗೆ ಇದ್ದಾವೆ ನೋಡ್ರಿ. ಅವಾಗೆ ಒಂದು ಡೈವರ್ಷನ್ ಅಂದಿದ ತಕ್ಷಣ ಡೈವರ್ಷನ್ ಬಂತು. ಈಗ ಮತ್ತೆ ಈಗ ಲೆಫ್ಟಿಗೆ ತಿರ್ಕೊಂಡು ಸರ್ವಿಸ್ ರೋಡಲ್ಲಿ ಹಂಸಲ್ಲಿ ಎಗರಿಸ್ಕೊಂತ ಹಂಸನ ಎಗರಿಸಿ
ಸರ್ವಿಸ್ ರೋಡಲ್ಲಿ ಹೋಗಿ ಮತ್ತೆ ರೈಟ್ ತಿರ್ಕೋದು. ನಾವು ರಾಣೆಬೆನ್ನೂರಿಂದ ಸ್ವಲ್ಪ ಮುಂದೆ ಇದ್ದೀವಿ, ಚಳ್ಳಕೆರೆ ಟೋಲ್ ಹತ್ರ. ಇಲ್ಲೇ ಊಟ ಮಾಡ್ತಾಯಿದ್ದೀನಿ, ಚಿತ್ರಾನ್ನ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಏನು ಬೆಂಗಳೂರು ಮಾಗಡಿಗೆ ಹೋಗ್ಬೇಕಾಗಿರೋದು. ಏನು 284 ಕಿಲೋಮೀಟ್ರ್ ಐತೆ ಇಲ್ಲಿಂದ, ಆರಾಮಾಗಿ ಹೋಗ್ಬೋದು. ನಾನು ಸ್ಟಾಪಾಗಿ ಬಂದುಬಿಟ್ಟೆ, ಅಲ್ಲಲ್ಲಿ ಊಟಕ್ಕೆ ಮಾತ್ರ ನಿಲ್ಸಿದ್ದೆ ಅಷ್ಟೇ. ಊಟ ಅಂತೂ ಸೂಪರಾಗಿತ್ತು. ಚಿತ್ರಾನ್ನ ಚೆನ್ನಾಗಿ ಮಾಡಿದ್ದ. ಇಲ್ಲೇ ಹೊಟ್ಟೆ ತುಂಬ ಊಟ ಆಯಿತು. ಊಟ ಮಾಡಿರೋದಕ್ಕೆ ಹೊಟ್ಟೆ ತುಂಬ ನಿದ್ದೆ ಬರ್ತಾ ಇದ್ದಂಗೆ ಐತಿ, ಒಂಥರ ನಿದ್ದೆ ಇಲ್ದಂಗೆ ಐತಿ ಇಲ್ಲಿ. ಯಾಕಂದರೆ ಅಲ್ಲಿಂದ ಶಿಲ್ಪು ನಾನ್ ಸ್ಟಾಪಾಗಿ ಇಲ್ಲೆಲ್ಲೂ ರೆಸ್ಟ್ ತಗೊಳ್ದಿರ ಬಂದಿದ್ದೀನಲ್ಲ, ಅದರಿಂದಾಗಿ ಈಗ ಹೊಟ್ಟೆ ತುಂಬ ಊಟ ಮಾಡಿದ್ದಕ್ಕೆ ಈಗ ರೆಸ್ಟ್ ತಗೊಳಪ್ಪ ಬಾಡಿ ನಮಗೆ ಹೇಳ್ತೈತಿ. ಇನ್ನೊಂದು 300 ಕಿಲೋಮೀಟ್ರ್ ಹಂಗೆ ಆಟ ಆಡ್ಕೊಂಡು ಹೋಗ್ಬೋದು. ಇಲ್ಲಾದರೂ ಸ್ವಲ್ಪ ಲೈಟಾಗಿ ನಿದ್ದೆ ಬಂದರೆ ಒಂದು ಗಂಟೆ ಹಂಗೆ ರೆಸ್ಟ್ ಮಾಡೋಣ. ಆರಾಮಾಗಿ ಹೋದರೂ ಹೋಗ್ಬೋದು. ಈಗ ಇಲ್ಲ, ಆದರೂ ಬೆಳಗ್ಗೆ ಒಂದು 7 ಗಂಟೆಗೆ ಅಲ್ಲಿದ್ದರೆ ಸಾಕು. ಅನ್ಲೋಡ್ ಮಾಡ್ತಾರೆ. ಪ್ರೆಸೆಂಟ್ ನಾವು ಇಲ್ಲೇ ಟೋಲ್ ಹತ್ರ ಇದ್ದೀವಿ, ಕಾಣಿಸ್ತಿದ್ದಲ್ಲ, ಟೋಲ್ ಹತ್ರ ಇದ್ದೀವಿ. ಅಲ್ಲೇ ಊಟ ಮಾಡಿದ್ದು, ಚೆನ್ನಾಗಿ ಮಾಡ್ತಾನೆ ಅಲ್ಲಿ ನೋಡಿರಿ. ಅಲ್ಲೇ ಮಾಡಿದ್ದು ಊಟ ಚೆನ್ನಾಗಿ ಮಾಡ್ತಾನೆ, ಸೂಪರಾಗಿತ್ತು. ಏನಂದರೆ ಇಲ್ಲಿ ಟಾಯ್ಲೆಟ್ಸು ಆ ಕಡೆ ಮಾಡಿದ್ದಾರೆ, ಈ ಕಡೆ ಬಂದವರಿಗೆ ಇನ್ನೂ ರೆಡಿ ಮಾಡ್ತಾಯಿದ್ದಾರೇನೋ. ಅದು ರೆಡಿ ಮಾಡ್ತಾ ಇದ್ದಂಗೆ ಇದ್ದಾರೆ. ಈ ಕಡೆನೂ ಮಾಡಬೇಕು ಸ್ವಲ್ಪ ಬೇಗ, ಯಾಕಂದರೆ ಎಲ್ಲಂದ್ರೆ ಅಲ್ಲೇ ಟಾಯ್ಲೆಟು ಗಲೀಜು ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದಾಗಿ ಪಾಪ ಲೇಡೀಸು ಅವರು ಇವರು ತುಂಬ ಜನ ಬರ್ತಾ ಇರ್ತಾರೆ. ಇಲ್ಲಿ ಟಾಯ್ಲೆಟ್ಸ್ ಅವಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಇಲ್ಲೆಲ್ಲ. ಅದನ್ನು ನೋಟಿಸ್ ಮಾಡಿದೆ, ಮಾಡ್ತಾಯಿದ್ದಾರೆ ರೆಡಿ. ನೋಡಿ ಹೊಸ್ದಾಗಿ ಕಾಣಿಸ್ತಿದೆಯೋ, ಹೊಸ್ದಾಗಿ ಕಟ್ತಾ ಇದ್ದಾರೆ, ರೆಡಿ ಮಾಡ್ತಾರೆ. ನಾವು ಚಿತ್ರದುರ್ಗ ಬೈಪಾಸ್ ಹತ್ರ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ 1:30-2 ಗಂಟೆಗೆ ಬಿಟ್ವಿ. ಮತ್ತು ಅಲ್ಲಿ ಶಿಲ್ಪ ಹಿಡಿದಿರೋದು ಒಂದು 10:30ಗೆ ಮಲ್ಕೊಂಡು, ಮತ್ತು ಒಂದು 2 ಗಂಟೆ ತನಕ ಮಲ್ಕೊಂಡು, 10 ಗಂಟೆಗೆ ಮಲ್ಕೊಂಡು 2 ಗಂಟೆ ತನಕ ಮಲಗಿ ಎದ್ದು 2 ಗಂಟೆಗೆ ಶಿಲ್ಪ ಹಿಡ್ದಿರೋದು. ಶಿಸ್ತಾಗಿ ನಾವು ಚಿತ್ರದುರ್ಗ, ಹಿರಿಯೂರು, ಶಿರಾ, ತುಮಕೂರು, ದಾಬಸ್ಪೇಟೆ, ನೆಲಮಂಗಲ ಇವೆಲ್ಲ ಪಾಸ್ ಮಾಡಿಕೊಂಡು ನೈಸ್ ರೋಡಲ್ಲಿ ಮಾಗಡಿಗೆ ಬಂದಿದ್ದೀವಿ. ಇಲ್ಲಿ ಸ್ಪಾಟಲ್ಲೇ ಇದ್ದೀವಿ. ಇಲ್ಲಿ ಇದೇ ಸ್ಪಾಟು. JCB ಕಾಣಿಸ್ತಿದೆಯಲ್ಲ, ಅಲ್ಲಿ ಗೋಡನ್ ಐತಲ್ಲ, ಅದೇ ಗೋಡನಿಂದ ಲೊಕೇಶನ್ ತೋರಿಸ್ತಾ ಇರೋದು. ಈ JCBಗಳದ್ದೇ ಅನಿಸುತ್ತೆ, ಅಲ್ಲೆಲ್ಲ ತುಂಬ JCBಗಳು ನಿಂತಿದ್ದಾವೆ ನೋಡ್ರಿ. ಇವೆಲ್ಲ ಸ್ಟಾರ್ಟ್ರು ಇವೆಲ್ಲ ಕೂಡ ಬರೀ JCBಗಳದ್ದೇ ಅನಿಸುತ್ತೆ. ಇವೆಲ್ಲ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಗಾಡಿ ಓಡಿಸ್ಕೊಂಡ್ಬಂದು ಅಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಕಣ್ಣೆಲ್ಲ ಉರಿತಾ ಇದ್ದಾವೆ, ತುಂಬ ಒಂಥರ ಉರಿತಾ ಇದ್ದಾವೆ ಕಣ್ಣು. ಮುಂದೆಗಡೆ ಲೈಟ್ ಬೀಳ್ತಾಯಿದ್ರೆ ಮುಖಕ್ಕೆ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟೈತೆ. ಏನೂ ಮಾಡೋಕ್ಕಾಗಲ್ಲ. ನಿದ್ದೆ ಬೇರೆ ಕಟ್ಟಿ ಕಣ್ಣೊಳಕ್ಕೆ ಲೈಟ್ ಬಿಟ್ಕೊಂಡು ಗಾಡಿ ಓಡಿಸ್ಬೇಕು ಅಂದರೆ ಒಂಥರ ಆಗ್ಬಿಡುತ್ತೆ. ಬರಬೇಕಾದ್ರೆ ಒಂದು 3-4 ಆ್ಯಕ್ಸಿಡೆಂಟ್ ನೋಡಿದೆ. ತುಂಬ ಆ್ಯಕ್ಸಿಡೆಂಟ್ಗಳಾಗ್ಬಿಟ್ಟಿದ್ವು. ಅವನ್ನ ನೋಡಿಬಿಟ್ಟು ತುಂಬ ಬೇಜಾರಾಗ್ಬಿಡ್ತು. ಇಲ್ಲಿ ದುರ್ಗ ಬಿಟ್ಟ ಮೇಲೇ ಅಲ್ಲಿ ಟರ್ನಿಂಗ್ ಡಿವಿಷನ್ಸ್ ಎಲ್ಲ ಮಾಡಿದಾರಲ್ಲ, ಅಲ್ಲಿ 1-2 ಪಿಕಪ್ಪು, ಒಂದು ಲಾರಿ, ಮತ್ತು ಇಲ್ಲಿ ಇನ್ನೊಂದು ಟೋಲ್ ಹತ್ರ ನೋಡಿದ್ರೆ ಆಟೋ, ಎಲ್ಲ ಆಕ್ಸಿಡೆಂಟ್ಗಳು ನೋಡಿ ತುಂಬ ಬೇಜಾರಾಯಿತು. ಯಾರೇ ಆಗಲಿ ನಿದ್ದೆ ಬಂದರೆ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಬಿಡ್ರಿ. ಯಾವುದೇ ಕಾರಣಕ್ಕೂ ಗಾಡಿ ಅಂತೂ ಓಡ್ಸೋಕ್ಕೆ ಹೋಗ್ಬಿಡ್ರಿ. ಸ್ವಲ್ಪ ಸುಸ್ತಾಗಿದ್ರು ರೆಸ್ಟ್ ಮಾಡ್ಕೊಂಡು ಗಾಡಿ ಓಡಿಸ್ರಿ. ಇಲ್ಲಾಂದರೆ ಈಗ ಹೈವೇಗಳಲ್ಲಿ ಓಡಾಡ್ತಾ ಇರ್ತೀರಲ್ಲ, ಅವಾಗ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಓಡಾಡ್ರಿ. ಆದಷ್ಟು ನಿದ್ದೆ ಕಣ್ಣಲ್ಲಿ ಓಡಾಡೋದು ಜಾಸ್ತಿ. ನೈಟ್ ಟೈಮ್ ಜರ್ನಿನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಕೆಲವರು ಎಲ್ಲ ಕೂಡ ನಿದ್ದೆ ಕಣ್ಣಲ್ಲಿ ಇರ್ತಾರೆ, ಹೆಂಗೆ ಬೇಕು ಹಂಗೆ ಓಡಿಸ್ತಾ ಇರ್ತಾರೆ, ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಅದರಿಂದಾಗಿ
ಇವು ಸಣ್ಣ ಸಣ್ಣ ಆಟೋದವರೆಲ್ಲ ಕೂಡ ಸ್ವಲ್ಪ ಲೆಫ್ಟ್ ಸೈಡಲ್ಲೇ ಹೋಗಿ, ಯಾಕಂದರೆ ನಿಮ್ಮ ಗಾಡಿಗಳೆಲ್ಲ ನಿಧಾನಕ್ಕೆ ಹೋಗ್ತಾ ಇರ್ತಾವಲ್ಲ. ಸೆಂಟ್ರಲ್ ಬಂದುಬಿಟ್ರೆ ಸ್ಪೀಡಾಗಿ ಬರೋ ಗಾಡಿಗಳು ಏನು ಮಾಡಿಬಿಡ್ತಾರೆ, ಟಚ್ ಮಾಡಿಬಿಡೋ ಚಾನ್ಸಸ್ ಇರ್ತವೆ. ಯಾಕಂದರೆ ಅವರು ಆ ಕಡೆ ಈ ಕಡೆ ತಿರ್ಸ್ಕೊಂಡು ಹೈವೇಗಳಲ್ಲಿ ಆ ಕಡೆ ಲೈನ್ ಈ ಕಡೆ ಲೈನ್ ಕ್ರಾಸ್ ಮಾಡಬೇಕಾದ್ರೆ ಸಡನ್ನಾಗಿ ಅಡ್ಡ ಬಂದುಬಿಡ್ತೀರ ಸೆಂಟ್ರಲ್ ಲೈನಲ್ಲಿದ್ದರೆ. ಅದಕ್ಕೆ ಆದಷ್ಟು ಫುಲ್ ಲೆಫ್ಟಲ್ಲೇ, ಆದಷ್ಟು ಲೆಫ್ಟ್ಗಿಂತ ಇನ್ನೂ ಸ್ವಲ್ಪ ಎಮರ್ಜೆನ್ಸಿ ಲೈನ್ ಅನ್ನೋದು ಇರುತ್ತಲ್ಲ, ಆ ಲೆವೆಲಲ್ಲೇ ಓಡಿಸ್ಕೊಳ್ರಿ, ಅದೇ ಒಳ್ಳೆಯದು. ಇಲ್ಲಾಂದರೆ ತುಂಬ ಅದನ್ನೆಲ್ಲ ನೋಡಿ ತುಂಬ ಬೇಜಾರಾಗ್ಬಿಡ್ತು. ಪಾಪ ಎಷ್ಟು ಜನಕ್ಕೆ ಏನೇನು ಆಗೈತು ಏನು, ಅವ್ರನ್ನೇ ನಂಬ್ಕೊಂಡಿರೋ ಮಕ್ಕಳು, ಹೆಂಡ್ತಿ, ಸಂಸಾರ, ಅವ್ರ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ, ಮಕ್ಕಳಿರ್ತಾರೆ. ಇವ್ರಿಗೆ ಈ ಥರ ಆಗಿಬಿಟ್ರೆ ಅವ್ರ ಮನೆಯಲ್ಲಿ ಒಂದು 4 ಕಾಸು ದುಡ್ಕೊಂಬರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಇವ್ರಿಗೆ ಈ ಥರ ಆಗಿಬಿಟ್ರೆ ಅವ್ರನ್ನೆಲ್ಲ ಯಾರು ನೋಡ್ಕೊತಾರೆ? ಮನೆಯಲ್ಲಿ ಫಸ್ಟೇ ಸಮಸ್ಯೆಗಳಿರ್ತವೆ. ಅಂಥದ್ರಲ್ಲಿ ಈ ಥರ ಎಲ್ಲ ಆಗಿಬಿಟ್ರೆ ಅವನ್ನೆಲ್ಲ ಯೋಚನೆ ಮಾಡಿಬಿಟ್ಟೆ ಬರಬೇಕಾದ್ರೆ. ಅದರಿಂದಾಗಿ ಆದರೂ ನಾನು ಸ್ವಲ್ಪ ಬೇಗನೆ ಬಂದೆ ರಪ ಅಂತ ಹೇಳ್ಕೊಂಡು. ತುಂಬ ಟ್ರಾಫಿಕ್ಕು, ಡೈವರ್ಷನ್ಸ್, ಆ್ಯಕ್ಸಿಡೆಂಟ್ ಆಗಿರೋದಕ್ಕೆಲ್ಲ ತುಂಬ ಟ್ರಾಫಿಕ್ ತುಂಬ ಇತ್ತು. ಆದರೂ ರಪ ಅಂತ ಹೇಳ್ಕೊಂಡು ಬಂದುಬಿಟ್ಟೆ. ನೋಡಿರಿ, ನನಗೂ ಅಷ್ಟೇ ಈಗ ನಿದ್ದೆ, ಈಗ ನನ್ನ ಕೆಪಾಸಿಟಿ ಎಷ್ಟು, 2000 ಕಿಲೋಮೀಟ್ರ್ ನಾನ್ ಸ್ಟಾಪಾಗಿ ಓಡಿಸ್ತೀನಿ ಅಂತ ಅಂದ್ಕೊಳ್ಳಿ, ರೋಡೆಲ್ಲ ಚೆನ್ನಾಗಿದ್ರೆ. ಅಂಥದ್ದು ಈಗ ರೋಡ್ ಚೆನ್ನಾಗಿಲ್ಲ ಅಂದರೆ 1000 ಕಿಲೋಮೀಟ್ರಿಗೆ ಬಿದ್ದೋಗುತ್ತೆ. ಅದು ಅಂದರೆ ಅದು 1500 ಕಿಲೋಮೀಟ್ರಿಗೆ ಬಿದ್ದೋಗುತ್ತೆ ನಾನ್ ಸ್ಟಾಪಾಗಿ ಓಡಿಸೋದು. ಆ ರೀತಿ ಒಂದು ಲಿಮಿಟ್ ಇರಬೇಕು. ಏನೇ ಆಗಲಿ ಜಾಸ್ತಿ ಟೆನ್ಷನ್ ತೊಗೊಂಡು ಓಡ್ಸೋಕೆ ಹೋಗ್ಬಾರ್ದು. ರೆಸ್ಟ್ ಬೇಕಾ, ರೆಸ್ಟ್ ಮಾಡಿ, ಟೈಮ್ ನೋಡ್ಕೊಳ್ಳಿ. ಈ ಟೈಮ್ ಹಿಂಗೆ ಆಯಿತು, ಈ ಟೈಮ್ ಈ ಥರ ಪಿಕಪ್ ಮಾಡ್ಕೊಳ್ಳೋಣ ಅಂತ ಟೈಮಿಂಗ್ ಪಿಕಪ್ ಮಾಡ್ಕೊಳ್ಳೋದು, ಅವೆಲ್ಲ ಐಡಿಯಾ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡೋಕ್ಕೋದ್ರೆ ಅವನ್ನೆಲ್ಲ ನೋಡಿಬಿಟ್ಟು ತುಂಬ ಬೇಜಾರಾಗ್ಬಿಡ್ತು. ನಿದ್ದೆ ಕಣ್ಣಲ್ಲಿ ಕೆಲವ್ರದ್ದು ಆಗಿದ್ದರೆ, ಕೆಲವರು ಓವರ್ ಸ್ಪೀಡಲ್ಲಿ ಆಗಿದ್ದಾವೆ. ತುಂಬ ಓವರ್ ಸ್ಪೀಡ್ ಮಾಡೋ ಅವಶ್ಯಕತೆ ಏನಿರುತ್ತೆ, ಆರಾಮಾಗಿ ಹೋದರೂ ಕೂಡ ಆ ಟೈಮಿಗೆ ಅಲ್ಲಿಗೆ ರೀಚ್ ಆಗ್ತೀವಿ. ಓವರ್ ಸ್ಪೀಡ್ ಮಾಡೋಕ್ಕೆ ಹೋಗ್ಬಾರ್ದು. ಟ್ರಾಫಿಕ್ ಐತೆ ಅದೈತೆ ಅಂತೇಳ್ಬಿಟ್ಟು ತುಂಬ ಆತರ ಪಟ್ಟು ಗಾಡಿನ ಓಡ್ಸೋಕೆ ಹೋಗ್ಬಾರ್ದು. ಅವೆಲ್ಲ ತುಂಬ ಡೇಂಜರ್. ಆದರೂ ಕೆಲವರು ಆ ಥರ ಮಾಡಿಬಿಟ್ಟು ಆ ಡೈವರ್ಷನ್ಸ್ ಎಲ್ಲ ಮಾಡಿರ್ತಾರೆ. ಈ ರೋಡುಗಳು ಯಾವಾಗ ಏನು ಮಾಡ್ತಾ ಇರ್ತಾರೋ ಗೊತ್ತಾಗಲ್ಲ. ಕ್ಲೀನಾಗಿ ಒಂದೊಂದು ಹತ್ರ ಡೈವರ್ಷನ್ಸ್ ಅಂತ ಹಾಕಿರ್ತಾರೆ. ಆದರೂ ಕೆಲವರು ಸ್ಪೀಡಾಗಿ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಮುಂದೆಗಡೆನೇ ನೋಡ್ಕೊಂಡು ಹೋಗಿರ್ತಾರೆ. ಆ ಕಡೆ ಈ ಕಡೆ ಎಲ್ಲ ಡೈವರ್ಷನ್ಸ್ ಇದ್ದಾವೆ ಅಂತೇಳ್ಬಿಟ್ಟು ಬೋರ್ಡ್ಗಳು ಅವು ಇಟ್ಟಿರ್ತಾವೆ, ಏನೂ ನೋಡೋಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ತಪ್ಪುಗಳನ್ನ. ನೋಡಿರಿ, ಈ ಥರ ಒಂದೊಂದು ಮಿಸ್ಟೇಕಿಗೂ ಎಷ್ಟೆಷ್ಟೋ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಈಗ ಅಷ್ಟು ದಿನ ಈಗ ನೀನು ಅಷ್ಟು ಕಷ್ಟಪಟ್ಟು ದುಡ್ಡು ಬರೀ ಹಾಸ್ಪಿಟ್ಲಿಗೆ ಇಡಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಇಡೋದಿರಲಿ, ಮನೆಯವರಿಗೆ ಏನು ಜವಾಬ್ದಾರಿ ಕೊಡ್ತೀರಾ? ಮನೆಯಲ್ಲಿ ನಿಮ್ಮನ್ನೇ ನಂಬ್ಕೊಂಡಂಥ ಕೆಲವು ಜನ ಇರ್ತಾರಲ್ಲ, ಅವ್ರಿಗೆ ಏನೇನು ಆದಷ್ಟು ನಾನು ಹೇಳಿದ್ನಲ್ಲ, ಕೆಲವೊಂದು ಪಾಯಿಂಟ್ನ ಒಂದು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಅವನ್ನೆಲ್ಲ ನೋಡಿದ್ರೆ ಒಂಥರ ತುಂಬ ಬೇಸರ ಆಗುತ್ತೆ. ಜವಾಬ್ದಾರಿಯಿಂದ ಗಾಡಿ ಓಡಿಸ್ರಿ. ಇವತ್ತಲ್ಲ ಅಂದರೆ ನಾಳೆ. ಈಗ ಏನಾದರೂ ಒಂದು ಬಾಡಿಗೆ ಹೋಗ್ತಾ ಇರ್ತೀನಿ ಅಂದ್ಕೊಳ್ಳಿ, ಆ ಬಾಡಿಗೆ ದುಡ್ಡೇ ಹೋಗ್ಬಿಡಲಿ, ಬೇಡ ಅನ್ನಲ್ಲ. ಆದರೆ ನಿಮ್ಮ ಜೀವ ಐತಲ್ಲ, ಅದು ತುಂಬ ಅಮೂಲ್ಯವಾದದ್ದು. ಈ ಗಾಡಿ ಓನರ್ಗಳು ಏನಿದಾರಲ್ಲ, ಅವರು ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ತಕ್ಕೋಬೋದು. ನಿಮ್ಮ ಜೀವ ಹೋದರೆ ನಿಮ್ಮ ತಂದೆ ತಾಯಿಗೆ ನೀವು ಸಿಗಲ್ಲ. ಅದನ್ನು ಯೋಚನೆ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಯಾರು ನಿಭಾಯಿಸಲ್ಲ ಜವಾಬ್ದಾರಿನ. ಯಾರು ತಗೊತಾರೆ ಜವಾಬ್ದಾರಿ? ನಿಮ್ಮ ತಂದೆ ತಾಯಿ ಸಾಕೋದು, ಸಂಸಾರನ. ಈಗ ಹೆಂಡತಿ ಮಕ್ಕಳು ಅವರು ಎಲ್ಲರೂ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ಯಾರು ಜವಾಬ್ದಾರಿ ತಗೊಂಡು ನೋಡ್ಕೊತಾರೆ? ಇವನ್ನೆಲ್ಲ ಯೋಚನೆ ಮಾಡಬೇಕು. ಈ ಓನರ್ಗಳಾದವರು ಕೂಡ ಏನೋ ಒಂದ್ಸರಿ ಬಂದು 10,000 ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಅದಕ್ಕಿಂತ ಇನ್ನು ಏನೇನು ಮಾಡಲ್ಲ ಅವರು. ಅವರಿಗೆ ಯಾರೇ ಆಗಿರಲಿ, ಅವ್ರ ಕೆಲಸ ಆಗೋ ತನಕ ಅಷ್ಟೇ. ಅವರು ಅಟ್ ದಿ ಎಂಡ್ ಆಫ್ ದಿ ಡೇ ನೋಡಿಕೊಂಡ್ರೆ ಕೊನೆಗೆ ನಮಗೇನಾದರೂ ಸ್ವಲ್ಪ ಸಮಸ್ಯೆ ಆದರೂ ಯಾರ್ಯಾರು ಬರೋಲ್ಲ. ಅವ್ರ ಕೆಲಸ ಆಗೋ ತನಕ ಅಷ್ಟೇ ನಿಮಗೆ ಬೆಲೆ ಇರೋದು. ಅದರಿಂದಾಗಿ ನೀವು ತುಂಬ ಸೇಫಾಗಿರಿ. ಅದಾದಮೇಲೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ರಿ. ಫಸ್ಟು ನಿಮ್ಮ ಸೇಫ್ಟಿ ಆಗಬೇಕು. ನಿಮ್ಮದೆಲ್ಲ ಎಲ್ಲ ಇದು ಕ್ಲಿಯರಾಗಿರುತ್ತೆ ಅನ್ನಂಗಿದ್ರೆ, ನಿಮ್ಗೆ ಸೇಫಾಗಿರುತ್ತೆ ಅನ್ನಂಗಿದ್ರೆ ಮಾತ್ರ ನೆಕ್ಸ್ಟ್ ಮುಂದೆ ಹೆಜ್ಜೆ ತಗೊಳ್ಳಿ. ಓವರ್ ರಿಸ್ಕ್ ತಗೊಳಕ್ಕೆ ಹೋಗ್ಬಾರ್ದು. ರಿಸ್ಕ್ ತಗೋಬೇಕು,
ಈಗ ನಿದ್ದೆ ಕಟ್ಕೊಂಡು ಗಾಡಿ ಓಡಿಸ್ಬೇಕು, ಅದು ರಿಸ್ಕು. ನಿದ್ದೆ ಕಟ್ಕೊಂಡು ಗಾಡಿ ಓಡಿಸ್ಕೊಂಡು ನಾನ್ ಸ್ಟಾಪಾಗಿ ಎಲ್ಲಿ ಹೋಗಲೇಬೇಕು ಅಂತ ಓವರ್ ಸ್ಪೀಡ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದು ಓವರ್ ರಿಸ್ಕು. ಈ ಥರ ಓವರ್ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡ್ರಿ. ನಾವು ರಿಸ್ಕ್ ತೊಗೊತೀವಿ ಇಲ್ಲ ಅನ್ನಲ್ಲ, ಆದರೆ ಓವರ್ ರಿಸ್ಕ್ ತಗೊಳಕ್ಕೆ ಹೋಗ್ಬಾರ್ದು. ನಾನು ಹೇಳಿರೋ ಈ ಪಾಯಿಂಟ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿರಿ. ನಾವು ಬೆಂಗಳೂರಲ್ಲಿ ಖಾಲಿ ಮಾಡಿಕೊಂಡು ಶಿಸ್ತಾಗಿ ಮಾಗಡಿ ಸಿಟಿಯಲ್ಲಿ ಖಾಲಿ ಮಾಡಿಕೊಂಡು ನೈಸ್ ರೋಡ್ ಹತ್ಬಿಟ್ಟು ಹೊಸೂರು, ಕೃಷ್ಣಗಿರಿ, ಅಲ್ಲಿಂದ ಕೃಷ್ಣಗಿರಿಯಿಂದ ಲೆಫ್ಟ್ ಹೊಡೆದು ಸೀದಾ ಹೊನೆಯಂಬಡಿ, ಅಂಬೂರು, ರಾಣಿಪೇಟೆ, ಶ್ರೀಪೆರಂಬದೂರು, ಚೆನ್ನೈ ಈ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಆವಾಗಲೇ ನಾನು ಬೆಂಗಳೂರು ಅದೆಲ್ಲ ಪಾಸಾಗಿ, ಕೃಷ್ಣಗಿರಿ ಇವೆಲ್ಲ ಪಾಸಾಗಿ ಮೇನ್ ರಾಣಿಪೇಟೆ ಹತ್ರ ಇದ್ದೀನಿ. ಇದು ಇಲ್ಲಿಂದ ರಾಣಿಪೇಟೆ ಒಂದು 30 ಕಿಲೋಮೀಟ್ರನ ಐತಷ್ಟೇ. ಎಲ್ಲ ತುಂಬ ಡೈವರ್ಷನ್ಸ್ ಮಾಡಿದ್ದಾರೆ ರೋಡುಗಳೆಲ್ಲ. ಓಡಿಸಿ ತುಂಬ ಬೇಜಾರಾಗ್ಬಿಡ್ತು. ಈ ಕಡೆ ಯಾರಾದರೂ ಚೆನ್ನೈ ಕಡೆ ಬರೋರು ಕರ್ಕೊಂಡು ಬರ್ರಿ, ಯಾಕಂದರೆ ತುಂಬ ಡೈವರ್ಷನ್ಸ್ ಮಾಡಿದ್ದಾರೆ. ಮುಂಚೆ ಥರ ಇಲ್ಲ ರೋಡು, ಮುಂಚೆ ಚೆನ್ನಾಗಿತ್ತು. ಮುಂಚೆ ಅಲ್ಲಿ ರಾಣಿಪೇಟೆ ದಾಟಿದ ಮೇಲೆ ರೋಡು ಎಲ್ಲ ಕಿತ್ತೋಗಿರೋ ಸಿಗ್ತಿತ್ತು. ಅದಕ್ಕಿಂತ ಮುಂಚೆಯಿಂದನೂ ತುಂಬ ಡೈವರ್ಷನ್ಸ್ ಮಾಡಿದ್ದಾರೆ. ಅದರಿಂದಾಗಿ ಸ್ವಲ್ಪ ಯಾಮಾರಿದ್ರೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತವೆ. ಅದರಿಂದಾಗಿ ತುಂಬ ರೋಡ್ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದಾಗಿ ತುಂಬ ಅಂದರೆ ತುಂಬ ಡೈವರ್ಷನ್ಸ್ ಮಾಡಿದ್ದಾರೆ. ಯಾರಾದರೂ ಬರೋರಿದ್ದರೆ ಸ್ವಲ್ಪ ನೋಡ್ಕೊಬರ್ರಿ. ಈ ಕಡೆ ಈಗ ನಾವು ಸೈಡ್ಗೆ ಹಾಕಿದ್ದೀವಿ. ಸ್ವಲ್ಪ ಹೊತ್ತು ಸುಸ್ತಾಗ್ತಿತ್ತು, ಅದಕ್ಕೆ ಸ್ವಲ್ಪ ಸೈಡ್ಗೆ ಹಾಕಿದ್ದೆ. ಸೈಡ್ಗೆ ಹಾಕಿದ್ದಾರೆ ಗಾಡಿ. ಆ ಕಡೆ ಸರ್ವಿಸ್ ರೋಡಿಂದ ಬಿಡ್ತಾಯಿದ್ದಾರೆ ಗಾಡಿಗಳನ್ನ. ಇದು ಮೈನ್ ರೋಡ್ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಆ ಕಡೆನೂ ಸರ್ವಿಸ್ ರೋಡಲ್ಲಿ ನೋಡ್ತಾಯಿದ್ದಾರೆ ಗಾಡಿಗೆ. ನಾನು ಕ್ಲೀನಾಗಿ ಅಡ್ರೆಸ್ ತಿಳ್ಕೊಂಡು ಹೋಗೋಣ ಅಂತ ಸೈಡ್ಗೆ ಹಾಕಿದ್ದೆ ಗಾಡಿ. ಈಗ ಅಡ್ರೆಸ್ ಎಲ್ಲ ಕ್ಲೀನಾಗಿ ಗೊತ್ತಾಗೈತೆ. ಇಲ್ಲಿಂದ 96 ಕಿಲೋಮೀಟ್ರ್ ಹೋಗ್ಬೇಕು ನಾವೀಗ. ಏನು ಆರಾಮಾಗಿ ಹೋಗ್ಬೋದು. ಅವಾಗೆ ಸಂಜೆ 5:15 ಆಗೈತೆ ಈಗ ಟೈಮು. ಆರಾಮಾಗಿ ಹೋದರೂ ಈಗ ಹೋದ್ರೂ ಕೂಡ ಖಾಲಿ ಆಗೋಲ್ಲ. ಆರಾಮಾಗಿ ಹೋಗಿ ನೈಟ್ ಅಲ್ಲಿ ರೆಸ್ಟ್ ಮಾಡಿ ಬೆಳಿಗ್ಗೆ ಖಾಲಿ ಮಾಡಿಕೊಂಡು ಲೋಡ್ಗೆ ಹೋಗ್ಬೇಕಾಗುತ್ತೆ. ನೋಡೋಣ, ಆದಷ್ಟು ಬೇಗ ಖಾಲಿ ಆದರೆ ಕಲ್ಲಂಗಡಿ ಲೋಡ್ ಸಿಗುತ್ತೆ. ಇಲ್ಲಾಂದರೆ ಬೇರೆ ಲೋಡ್ ಹುಡ್ಕೋಬೇಕಾಗುತ್ತೆ ನಾವು. ಅದೇ ನಾವು ಪಾಮ್ ಆಯಿಲ್ ತಿಂತಿದ್ವಲ್ಲ ರೆಗ್ಯುಲರಾಗಿ, ಆ ಲೋಡ್ನ ಹುಡ್ಕೋಬೇಕಾಗುತ್ತೆ. ಬೆಳಿಗ್ಗೆನೂ ಅಲ್ಲೇ ತಿಂಡಿ ಮಾಡಿಕೊಂಡು ಮಾಗಡಿಯಲ್ಲೇ ಬರ್ತಾ ಒಂದೆರಡು ಹತ್ರ ಜ್ಯೂಸ್ ಕುಡ್ಕೊಂಡು ಎಳ್ನೀರು ಕುಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಎಲ್ಲಾದರೂ ಊಟಕ್ಕೆ ಚೆನ್ನಾಗಿರೋ ಕಡೆ ನಿಲ್ಲಿಸಿ ಒಳ್ಳೆ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೇಕು ಅಷ್ಟೇ. ಈಗ ಬರ್ರಿ ಇಲ್ಲಿಂದ ಹೊರಡೋಣ. ಈಗ ನಾವು ರಾತ್ರಿ 8 ಗಂಟೆಗೆ ಬಂದು ಎಂಟ್ರಿ ಮಾಡಿಸಿರೋರು, ಅವರು ಕಂಪ್ನಿ ಗಾಡಿಗಳನ್ನ ಮಾತ್ರ ಒಳಗಡೆ ತೊಗೊಂಡು ಅನ್ಲೋಡ್ ಮಾಡಿಸ್ತಾ ಇದ್ದಾರೆ ಅಷ್ಟೇ ಹೊರತು, ನಾವು ಇದು ಪ್ರೈವೇಟ್ ವೆಹಿಕಲ್ಲು ಅಂದರೆ ಬೇರೆ ಕಡೆಯಿಂದ ಹೊರಗಡೆಯಿಂದ ಬಂದಿರೋ ವೆಹಿಕಲ್ ಅಲ್ಲ, ಅವರವೇ ಸ್ವಂತ ಕಂಪ್ನಿ ಗಾಡಿಗಳಾದರೆ ಬೇಗ ಅನ್ಲೋಡ್ ಮಾಡ್ಕೊತಾರೆ. ನಮ್ಮ ಗಾಡಿಗಳಾದರೆ ವೆಯ್ಟ್ ಮಾಡಿರಿ ಅಂತಾರೆ. ಆವಾಗಲೇ ಈಗ 12 ಗಂಟೆ ಆಗ್ತಾ ಬಂದೈತೆ. ನಮ್ಮ ಟೈಮ್ ವೇಸ್ಟೆಲ್ಲ ಯಾರಿಗೂ ಲೆಕ್ಕ ಇಲ್ಲ. ಅವ್ರಿಗೆ ಹೋಗಿ ಕೇಳಿದ್ರೆ ವೆಯ್ಟ್ ಮಾಡಿರಿ ಅಂತಾರೆ. ಟೈಮ್ ಏನು ಸುಮ್ಮನೆ ಬರುತ್ತಾ? ಅದಕ್ಕೆ ಈ ಕಂಪ್ನಿ ಮಾಲುಗಳೇ ತುಂಬಲೇಬಾರ್ದು ಅನ್ನೋದು. ರಾತ್ರಿ ಬಂದು ಎಂಟ್ರಿ ಮಾಡಿಸಿರೋದು, ಬೆಳಿಗ್ಗೆ ಆದರೂ ಕರಿಬೇಕು ತಾನೇ. ಅವನು ಬೆಳಿಗ್ಗೆ ಸಹ ಕರೆದಿಲ್ಲ. ಅನ್ಲೋಡಿಂಗ್ ಏನೋ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದ. ಸರಿ ಆಯ್ತು ಕೊಡೋಣ, ಆದರೂ ಒಳಗಡೆನೇ ಕರೆದಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಫ್ಯಾಕ್ಟ್ರಿ. ಅದೇನು ಅಷ್ಟೊಂದು ದೊಡ್ಡದು ಫ್ಯಾಕ್ಟ್ರಿ ಏನಲ್ಲ, ಸಣ್ಣದೇ. ಅದಕ್ಕೆ 3 ಸೆಕ್ಯೂರಿಟಿ ಇದ್ದಾರೆ. ಕಾಯಿರಿ ಅಂತಿದ್ದಾರೆ. ನಮ್ಮವು ಟೈಮೇ ಸರಿ ಇಲ್ಲ ಅಂದಾಗ ಹಿಂಗೆ ಆಗೋದು. ಅದು ಬೇರೆ ಇಲ್ಲಿ ಊಟ ಬೇರೆ ಸಿಗಲ್ಲ. ರಾತ್ರಿನೇ 1 ಕಿಲೋಮೀಟ್ರ್ ಹೋಗಿ ನಡ್ಕೊಂಡೋಗಿ ತಿನ್ಕೊಂಡು ಬಂದಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಟೀ ಅಂಗಡಿ ಐತಿ ಸಣ್ಣದು. ಅವಯ್ಯ ಕುತ್ಕೊಂಡೈತಲ್ಲ ತೂರ್ಸ್ಕೊಂಡು ಒಂದೈತೆ, ಅಲ್ಲೇ ಟೀ ಕುಡಿದು ಬಿಸ್ಕೆಟ್ ತಿಂದು ಇಲ್ಲೇ ಇದ್ದೀನಿ. ಊಟಕ್ಕೆ ಹೋಗ್ಬೇಕಂದ್ರೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತದು. ರಾತ್ರಿಗೆ ಹೋಗಿ ಬಂದಲ್ಲ ಅಲ್ಲಿಗೆ. ಅದಕ್ಕೆ ಸ್ವಲ್ಪ ನಾವು ಬಿದ್ದರೂ ಕರುಣೆ ಏನಾದರೂ ಇರಬೇಕು. ಅದೇ ಅವ್ರಿಗೂ ಕರ್ಕೊಂಬಂದು ವೇಟ್ ಮಾಡಿರಿ ಅಂದರೆ ಹೆಂಗಾಗುತ್ತೆ? ಫ್ಯಾಕ್ಟ್ರಿ ಓನರ್ನ ವೇಟ್ ಮಾಡಿರಿ ಅಂದರೆ ಹೆಂಗಾಗುತ್ತೆ? ನಮ್ಮವೇನು ಟೈಮ್ ಅಲ್ವಾ? ನಮ್ಮವೇನು ಟೈಮ್ ವೇಸ್ಟ್ ಆಗಲ್ವಾ? ಚೂರು ಬುದ್ಧಿ ಎಲ್ಲ
ಇಂಥ ಫ್ಯಾಕ್ಟ್ರಿಗಳು ಅದಕ್ಕೆ ಕಚ್ಚಾ ಮಾಲ್ ತುಂಬಕ್ಕೆ ಹೋಗೋದು, ಇಂಥವೆಲ್ಲ ತುಂಬಲೇಬಾರ್ದು, ತುಂಬ ಬೇಜಾರಾಗಿಬಿಡುತ್ತೆ. ಏಷ್ಯನ್ ಪೇಂಟ್ಸು ದೊಡ್ಡ ದೊಡ್ಡ ಕಂಪ್ನಿಗಳ ಮೆಟೀರಿಯಲ್ ಏನಿರ್ತಾವೋ ಅಂಥವು ಯಾವನ್ನೂ ತುಂಬಕ್ಕೆ ಹೋಗ್ಬಾರ್ದು, ಅಷ್ಟು ಬೇಜಾರಾಗ್ಬಿಡುತ್ತೆ. ಕಾಯಿರಿ ಒಂದಿನ ಆಲ್ಟ್ ಮಾಡಿದ್ದಾನೆ ಅವಾಗೆ. ನಿನ್ನೆ ಬಂದಿರೋ ಗಾಡಿ ನಿನ್ನೆನೇ ಎಂಟ್ರಿ ಮಾಡಿಸಿದ್ದೀನಿ. ನಮ್ದನ್ನು ಖಾಲಿ ಮಾಡೋದು ಬಿಟ್ಟು ನಮ್ಮನೆ ಅವ್ರದ್ದು ಲೋಕಲ್ ಗಾಡಿ ಈಗ ಬಂದೈತೆ, ಅವ್ರದ್ದು ತೊಗೊಂಡ್ಬಿಟ್ಟಿದ್ದಾನೆ ಒಳಕ್ಕೆ. ನಾವೇನು ಗೆಣಸು ಕೇಳಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಈ ಥರ ಎಲ್ಲ ಮಾಡಬಾರ್ದು. ಒಂದು ಸೆಕ್ಯೂರಿಟಿಗೂ ಅಲ್ಲಿ ಯಾರು ಮ್ಯಾನೇಜರ್ ಇದ್ನಲ್ಲ ಅವ್ರಿಗೂ ಸರಿಯಾಗಿ ಬೈದ್ಬಿಟ್ಟು ಬಂದಿದ್ದೀನಿ. ಹೆಂಗೆ ಬೈದಿದ್ದೀನಿ ಅಂದರೆ ನನ್ನ ಮುಖ ನೋಡಿದ್ರೇ ಸೈಡಿಗೆ ಹೋಗ್ಬಿಡ್ತಾ ಇದ್ದಾರೆ, ಹಂಗೆ ಬೈದ್ಬಿಟ್ಟು ಬಂದಿದ್ದೀನಿ. ಅಷ್ಟು ಸಿಟ್ಟು ಬಂದೈತಿ ಗುರು. ಹಂಗೆ ಬೈದಿಲ್ಲ ನಾನಂತೂ, ಬೈದ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ. ಅಷ್ಟು ಕೋಪ ಬಂದೈತೆ ನನಗೆ. ಯಾರಿಗೆ ತಾನೇ ಕೋಪ ಬರಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ, ಎಷ್ಟೊತ್ತಿಗೆ ಕರೆದು ಖಾಲಿ ಮಾಡಿಸ್ತಾನೆ. ನಾವು ಫ್ಯಾಕ್ಟ್ರಿಯಲ್ಲಿ ಅನ್ಲೋಡ್ ಮಾಡಿಕೊಂಡು ಬಂದ್ವಿ ಇಲ್ಲಿಗೆ. 2:30-3 ಗಂಟೆ ಅಷ್ಟೊತ್ತಿಗೆ ತೊಗೊಂಡ್ರು ಫ್ಯಾಕ್ಟ್ರಿ ಒಳಗೆ. ಅನ್ಲೋಡ್ ಅಂತೂ ಫಾಸ್ಟಾಗಿ ಮಾಡಿಬಿಟ್ರು, ಆದರೂ ಒಂದಿನ ವೇಸ್ಟ್ ಆಗಿಬಿಡ್ತು. ಏನು ಮಾಡೋಣ. ಈಗ ಇಲ್ಲೇ ಬಂದು ಸೈಡಿಗೆ ಹಾಕಿ ಊಟ ಮಾಡ್ಕೊಂಡು ಬಂದೆ ಸಿಗ್ನಲ್ ಹತ್ರ. ಇಲ್ಲಿಂದ ಮುಂಬೈಗೆ ಈಗ ಲೋಡ್ ಆಗುತ್ತೆ ಮತ್ತೆ ಈಗ. ಓಕೆ ಫ್ರೆಂಡ್ಸ್, ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ.